ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನೀವೆಲ್ಲ ಕೆಸೆಟ್ ಪರೀಕ್ಷೆಗೆ ಹಾಜರಾಗಲು ತಯಾರಿ ನಡೆಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನನ್ನ ಮೊದಲ ವಿಡಿಯೋ ಉಪನ್ಯಾಸದಲ್ಲಿ ಸಂವಹನದಲ್ಲಿ ನಾವು ಅಭ್ಯಾಸ ಮಾಡಬೇಕಾದ ವಿಶೇಷವಾದ ಅಂಶಗಳನ್ನು ನಾವು ಗಮನಿಸಿದ್ದು, ಅದರ ಬಗ್ಗೆ ಸುದೀರ್ಘವಾದ ವಿವರಣೆಯನ್ನು ಕೂಡ ನೀಡಲಾಯಿತು. ಈ ಎರಡನೇ ವಿಡಿಯೋ ಉಪನ್ಯಾಸದಲ್ಲಿ ಸಂವಹನದ ಅಡೆತಡೆಗಳು, ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್, ಇದು ಏನಿದಾವೆ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡೋಣ. ನಾವು ಮೊದಲೇ ಹೇಳಿದಾಗೆ, ನಾಟ್ ದಟ್ ಎವ್ರಿಥಿಂಗ್ ವಿ ಕಮ್ಯುನಿಕೇಟ್ ವುಡ್ ರೀಚ್ ದ ರಿಸೀವರ್ಸ್. All the messages may not get into my audience properly the way I want it. So there are several reasons for this problem. ಅದು ಎಲ್ಲ ಹಂತಗಳಲ್ಲೂ ಇರಬಹುದು, ಅಥವಾ ಕೆಲವು ಪ್ರಮುಖ ಹಂತಗಳಲ್ಲಿ ಇರಬಹುದು. ಕೆಲವು ತಪ್ಪು ಸೋರ್ಸ್ ಅಲ್ಲೇ ಇರಬಹುದು, ಇನ್ ಕೆಲವು ಮಿಸ್ಟೇಕ್ಸ್ ರಿಸೀವರ್ಸ್ ಎಂಡ್ ಅಲ್ಲಿ ಇರಬಹುದು. ಒಟ್ಟಾರೆ ಎಲ್ಲರ ಉದ್ದೇಶ ಒಂದೇ. ನಾವು ಏನೇನು ಕಮ್ಯುನಿಕೇಟ್ ಮಾಡ್ತೀವಿ, ನಮ್ಮ ಉದ್ದೇಶ ಅದು ನಾವು ಏನು ಇಂಟೆಂಡೆಡ್ ಮೆಸೇಜ್ ಅಂತ ನಾವೇನು ಹೇಳ್ತೀವಿ, ನಾನು ಹೇಳಬೇಕೆಂದಿರುವ ಒಂದು ಮೆಸೇಜ್ ಏನಿದೆ, ಆ ಮೆಸೇಜು ನನ್ನ ಆಡಿಯನ್ಸನ್ನು ತಲುಪಬೇಕು. ಎಷ್ಟು ಚೆನ್ನಾಗಿ ತಲುಪುತ್ತೆ ಅಷ್ಟು ಚೆನ್ನಾಗಿ ನಮ್ಮ ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿದೆ ಅಂತ ನಾವು ಹೇಳ್ಬೋದು. ಆ ಮೆಸೇಜು ಸಂದೇಶ ತಲುಪಿಲ್ಲ ಅಂತಂದ್ರೆ ನಾವು ಗಂಭೀರವಾಗಿ ಅಧ್ಯಯನ ಮಾಡಿ ಯಾಕೆ ಈ ಮೆಸೇಜ್ ತಲುಪಿಲ್ಲ. ಯಾಕೆಂದ್ರೆ ಶಿಕ್ಷಕರಾಗಿ ನಾವೆಲ್ಲ ಒಂದು ಪ್ರಶ್ನೆಗಳನ್ನು ಕೇಳ್ತೀವಿ. ಅಟ್ ದ ಎಂಡ್ ಆಫ್ ದ ಲೆಕ್ಚರ್ ವಿ ವಿಲ್ ಆಸ್ಕ್ ಸ್ಟೂಡೆಂಟ್ಸ್, ವಾಟ್ ವರ್ ದ ಹೈಲೈಟ್ಸ್ ಆಫ್ ಮೈ ಲೆಕ್ಚರ್ ಟುಡೇ, ಹ್ಯಾವ್ ಯು ಬೀನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್? ಆಗ ಒಂದು ವೆರೈಟೀಸ್ ಆಫ್ ರೆಸ್ಪಾನ್ಸಸ್ ಕೇಳ್ತೀವಿ. ಸರ್, ಇದು ಅರ್ಥ ಆಯ್ತು, ಅದು ಅರ್ಥ ಆಗಿಲ್ಲ. ಇಲ್ಲ ಸರ್, ನೀವು ಬಹಳ ಸ್ಪೀಡಾಗಿ ಮಾತಾಡ್ಬಿಟ್ರಿ, ನಮಗೆ ನೋಟ್ಸ್ ತಗೊಳಕ್ಕಾಗಿಲ್ಲ. ಸರ್, ನೀವು ಮಾತಾಡ್ತಾ ಇದ್ದಾಗ ಹೊರಗಡೆ ಬಹಳ ಜನ ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರು, ನಾನು ಸರಿಯಾಗಿ ಕೇಳಿಸಿಲ್ಲ. ಸರ್, ನಾನು ಹಿಂದಿನ ಬೆಂಚಲ್ಲಿ ಕೂರ್ತಿದ್ದೆ, ಹೀಗಾಗಿ ನನಗೆ ಅದು ಸರಿಯಾಗಿ ಕೇಳಿಸಿಲ್ಲ ಸರ್. ಮುಂದಿನ ಬೆಂಚಲ್ಲಿ ಕೂತ್ಕೊಳ್ಳೋಣ ಅಂದ್ರೆ ನಾನು ಕ್ಲಾಸಲ್ಲಿ ಲೇಟಾಗಿ ಬಂದೆ, ಮುಂದಿನ ಸೀಟ್ಗಳೆಲ್ಲ ಆಕ್ಯುಪೈ ಆಗೋಗಿದ್ದು. ಹೀಗೆ ಹಲವಾರು ಕಾರಣಗಳನ್ನು ನಾವು ಪತ್ತೆ ಮಾಡ್ತೀವಿ. ಸೊ ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ನೀವು ಯು ಟ್ರೈ ಟು ಓವರ್ಕಮ್. ಹೇಗೆ ಸುತ್ತ ಯಾರು ಗಲಾಟೆ ಮಾಡಬಾರ್ದು, ವಿದ್ಯಾರ್ಥಿಗಳೆಲ್ಲ ಅಟೆಂಟಿವ್ ಆಗಿರಿ, ನಾ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತೀನಿ, ಅಂಡ್ ಯು ಕ್ಯಾನ್ ಸ್ಟಾಪ್ ಮೀ ಅಟ್ ಎನಿ ಟೈಮ್ ಯು ಲೈಕ್. ನಿಮಗೆ ಯಾವಾಗ ಅರ್ಥ ಆಗಿಲ್ಲ ದಯವಿಟ್ಟು ನೀವು ಕೈ ಎತ್ತಿ. ಹೀಗೆ ವಿ ಟ್ರೈ ಟು ಇಂಪ್ರೂವೈಸ್ ಅವರ್ ಸೆಲ್ಸ್ and students also try to improvise themselves so that the commonality is established between the teacher and the students. So ಉದ್ದೇಶ ಏನು, ಸಮಯ ಏನು, ಸಂದರ್ಭ ಏನು, ಮುಖ್ಯವಾಗಿ ನಾವು ಯಾವ್ದು ಹೇಳಬೇಕು, ಆಮೇಲೆ other related information is okay, but the most important things that we must try to convey. So ಸ್ನೇಹಿತರೆ, ಇಂತಹ ಅನೇಕ ಸಂದರ್ಭಗಳನ್ನು ನಾವು ಪ್ರತಿನಿತ್ಯ ನಮ್ಮ ದೈನಂದಿನ ಜೀವನದಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ, ಅಂತಹ ವಿಶೇಷವಾದ ಏನು ಸಮಸ್ಯೆಗಳು ಯಾಕೆ ಮತ್ತು ಹೇಗೆ ಉದ್ಭವಿಸ್ತವೆ ಅನ್ನೋದನ್ನ ನಾವು ಈಗ ಚರ್ಚೆ ಮಾಡೋಣ. ಸೊ ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್, ಸಂವಹನದ ಅಡೆತಡೆಗಳು. ಸೊ ಎ ಬ್ಯಾರಿಯರ್ ಟು ಕಮ್ಯುನಿಕೇಶನ್ ಈಸ್ ಸಮಥಿಂಗ್ ದಟ್ ಕೀಪ್ಸ್ ಅವೇ ಫ್ರಮ್ ಅವರ್ ಆಡಿಯನ್ಸ್. ಸೊ ದ ಮೀನಿಂಗ್ ಬ್ಯಾರಿಯರ್ಸ್ exist among us, making communication much more difficult than most people seem to realize. And why this problem? This problem occurs because we don't take communication seriously. Students, please understand, communication is a science. Yes, it is an art, but there are a number of scientific elements involved with communication. So communication cannot be taken very lightly. We need to take it very seriously. And unless we understand the nature of the problem,
they will not be knowing what to do. So if I fail to make myself very clear, how would I know the mistakes that I have made? So therefore, the wonder is not that communicating is as difficult as it is, but that it occurs as much as it does. If I am not clear, it is not going to be clear to my receiver. If I have not understood myself properly, I am sure 100% my client or receiver or students are not going to understand. So this problem, as we discussed in SMCR model, that is source, message, channel, and receiver of David Berlow, we start with encoding barriers. As I told you, we need to have a good command over the topic or the subject on which we are going to speak. There, we undergo a process called encoding. Yes, this is what communication means. Communication is influenced by a number of these factors. Which are those factors? One by one, one by one, one by one, we should be able to explain to our audience so that they become very clear. So the encoding process is selecting and organizing symbols to represent a message which requires skill and knowledge. So you should, if you want to impress people, if you want to make sure that whatever you say is not only enjoyable but also meaningful. And if you enjoy what you are saying or talking or lecturing, your students would also enjoy as much as you enjoy. That is the secret of success in communication. We need to have sensitivity to our audience, receivers, students, whatever may be. Unless you respect your audience, unless you try to value them, it becomes very difficult to achieve success in communication. Audience are as important as you are. Your students are as important as a teacher is. So therefore, we need to have sensitivity to our audience. So a breakdown in communication may result when a message is not adapted to its receiver. He should be able to understand it, adapt it. Otherwise, he won't be able to understand the message. Recognizing the receiver's need, recognizing his status, knowledge of the subject, language skills, it becomes very difficult for a sender to understand the message. So therefore, we need to identify what are the requirements of a student or anyone who is taking part in communication. If there are any barriers, what you need to do is to improve communication skills. If I am not comfortable in explaining a particular issue, a particular topic, or a particular area, or if I am not comfortable in explaining properly some complicated information up to the expectation of the audience, I need to do a lot of exercises before I start talking about it. So therefore, communication is a continuous process. Whether you are a teacher, whether you are a student, whether you are a scientist, whether you are a politician, you update yourself continuously. You will not make the mistake that you did, in one of the earlier meetings. You would be very careful. So, continuous improvement of your communication skills is extremely important if you want to succeed in the business of communication. And while doing this, you keep upgrading yourself. You try to acquire more and more knowledge about it. The growth of knowledge today is so fast. Even if you stop learning some of these things, for a week or for a month, you will go back to
so many, days or months or years back. That's the speed of knowledge today. So therefore, unless you update yourself every day, it becomes very difficult for you. So on the part of the sender, it becomes important and necessary to gain more and more knowledge, complete knowledge. And as a communicator, we need to have control over our emotions and some feelings. We shouldn't burst out, when an uncomfortable question is asked. ನಿಮಗೆ ಇಷ್ಟವಲ್ಲದ ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಿದಾಗ ನೀವು ನಿಮ್ಮ ಕೋಪವನ್ನಾಗಲಿ ನಿಮ್ಮ ಬೇಸರಿಕೆಯನ್ನಾಗಲಿ ಆಡಿಯನ್ಸ್ ಮುಂದೆ ಅಥವಾ ವಿದ್ಯಾರ್ಥಿಗಳ ಮುಂದೆ ಯು ಶುಡ್ ನಾಟ್ ಎಕ್ಸ್ಪ್ರೆಸ್. ಅದನ್ನ ಸ್ವಲ್ಪ ತಡೆದುಕೊಂಡಿದ್ದು ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನ ನೀವು ಹೇಳ್ತಕ್ಕಂಥದ್ದು ಭಾರಿ ಒಳ್ಳೆಯದು. ಸೊ ವಿ ನೀಡ್ ಟು ಹ್ಯಾವ್ ಲಾಟ್ ಆಫ್ ಕಂಟ್ರೋಲ್ ಓವರ್ ಇಮೋಷನ್. Improving communication skills, complete knowledge about the topic on which you are giving a lecture, control over emotions will help you to gain confidence. So confidence ಇದ್ದಾಗ ಏನಾಗುತ್ತೆ, ನಿಮಗೆ ಯಾವ ಸಮಸ್ಯೆಗಳೇ ಇರೋದಿಲ್ಲ. ಯಾವುದೋ ಒಂದು ಅನ್ಕಂಫರ್ಟಬಲ್ ಕ್ವಶನ್ ಬಂದರೂ ಕೂಡ ನೀವು ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡುವ ರೀತಿಯಲ್ಲಿ ನೀವು ಮಾತನಾಡಬಹುದು. ಸೊ ಆದ್ರಿಂದ ಕಮ್ಯುನಿಕೇಶನ್ ನಾವು ಬಹಳ ಲಘುವಾಗಿ ಸ್ವೀಕರಿಸಬಾರ್ದು. ನಾನು ಏನು ಮಾತನಾಡಿದ್ರು ನಡೀತದೆ, ನಾನು ಏನು ಹೇಳಿದ್ರು ವಿದ್ಯಾರ್ಥಿಗಳು ಕೇಳ್ತಾರೆ ಅಂತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಆಮೇಲೆ ಈ ಫಿಸಿಕಲ್ ಡಿಸ್ಟ್ರಾಕ್ಷನ್ಸ್, ಅದನ್ನ ಮತ್ತಷ್ಟು ಡೀಟೇಲ್ ಆಗಿ ಮುಂದೆ ಹೇಳ್ತೀವಿ. ಫಿಸಿಕಲ್ ಡಿಸ್ಟ್ರಾಕ್ಷನ್ಸ್, ಗದ್ದಲ, ಸುತ್ತಮುತ್ತಲಿನ ವಾತಾವರಣ ಬಹಳ ಪ್ರಶಾಂತವಾಗಿದ್ರೆ ವಿದ್ಯಾರ್ಥಿಗಳು ನಿಮ್ಮ ಪಾಠವನ್ನ ಪ್ರೀತಿಯಿಂದ ಕೇಳ್ತಾರೆ. ಅದೇ ರೀತಿ ಒಂದು ಸಾರ್ವಜನಿಕ ಸಭೆ ಇರ್ಬೋದು, ಅದೇ ರೀತಿ ಒಂದು ಸೆಮಿನಾರ್ ಇರ್ಬೋದು, ಒಂದು ವರ್ಕ್ಶಾಪ್ ಇರ್ಬೋದು. ಸೊ ಆ ಒಂದು ಒಳ್ಳೆಯ ವಾತಾವರಣ ಬಹಳ ಮುಖ್ಯ. ಜೊತೆಗೆ ಅಪ್ರೋಪ್ರಿಯೇಟ್ ಚಾನಲ್. ನೀವು ಬರೇ ಮಾತನಾಡ್ತಾ ಹೋದ್ರೆ ಏನಾಗುತ್ತೆ, ದ ಆಡಿಯನ್ಸ್ ಮೇ ಲೂಸ್ ಇಂಟ್ರೆಸ್ಟ್. ಸೊ ಅವರ ಇಂಟ್ರೆಸ್ಟ್ ನಾವು ಉಳಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಹೊಸ ಹೊಸ ಮಾಧ್ಯಮಗಳು ಬಂದಿದಾವಲ್ಲ, ಅದನ್ನ ನಾವು ಬಹಳ ಎಫೆಕ್ಟಿವ್ ಆಗಿ ಉಪಯೋಗಿಸ್ಕೋಬೇಕು. ಒಂದು ಒಳ್ಳೆ ಕಾರ್ಟೂನ್ ಫಿಲ್ಮು, ಒಂದು ಒಳ್ಳೆ ಫಿಲ್ಮು ಯೂಟ್ಯೂಬ್ ಇಂದ ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡೋದು. ಅನೇಕ ತಂತ್ರಗಳು ಇವತ್ತು ಇದ್ದಾವೆ. ಅನೇಕ ಬಹುಮಾಧ್ಯಮ ಸಂಸ್ಕೃತಿಯಲ್ಲಿ ನಾವು ಇವತ್ತು ಬೆಳೀತಾ ಇದ್ದೀವಿ. ಆ ಬಹುಮಾಧ್ಯಮ ಸಂಸ್ಕೃತಿಗಳನ್ನ ನಿಮ್ಮ ಉಪನ್ಯಾಸದಲ್ಲಿ ನೀವು ಬಳಸ್ಕೊಂಡಾಗ ಕಮ್ಯುನಿಕೇಶನ್ ವಿಲ್ ಬಿ ವೆರಿ ಎಫೆಕ್ಟಿವ್. ಸೊ ದಿಸ್ ಅಪ್ಲೈಸ್ ಟು ಎವ್ರಿ ಕಮ್ಯುನಿಕೇಶನ್ ಪ್ರಾಕ್ಟೀಸಸ್ ದೀಸ್ ಡೇಸ್. ಮತ್ತೆ ನಾನು ನಿಮ್ಗೆ ಹೇಳಿದೆ, communication is circular, communication is continuous. So ಪ್ರತಿ ಸಲ ನಾವು we must try to get feedback from our audience. So feedback is one concept that helps in effective communication. Feedback ನೀವು ತಗೊಂಡಿಲ್ಲ, ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗಲ್ಲ. ಯಾಕೆ ಅಂತಂದ್ರೆ ಯು ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಯಾರೋ ಒಬ್ರು ಭಾಷಣ ಕರೆಯಕ್ಕೆ ಬಂದಿದ್ರು, ನಾನು ಹೋಗಿ ಭಾಷಣ ಮಾಡಿ ಬಂದೆ. ಬಟ್ ಅದರ ಎಫೆಕ್ಟ್ ಏನು, ಅದರ ಉಪಯೋಗ ಇತ್ತ? ಆದರೆ ಬಹಳಷ್ಟು ಜನ ಆರ್ಗನೈಸರ್ಸ್ಗಳು ಈಗ ಅವರೆಲ್ಲ ಹೊಸ ಒಂದು ತಂತ್ರವನ್ನು ಬಳಸ್ತಾ ಇದ್ದಾರೆ. 10 ಜನ ಬಂದು ಯಾವುದೋ ಒಂದು ವೆಬಿನಾರ್ನಲ್ಲೋ ಒಂದು ಸೆಮಿನಾರ್ನಲ್ಲೋ ಮಾತಾಡಿದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಈ 10 ಲೆಕ್ಚರ್ಗಳಲ್ಲಿ ಬಹಳ ನಿಮಗೆ ಮೆಚ್ಚುಗೆಯಾದ ಒಂದು ಉಪನ್ಯಾಸ ಯಾವುದು, ಅದು ಯಾರು ಅಂದ್ಬಿಟ್ಟು ಅವರು ನಿಮಗೆ ಒಂದು ಸಣ್ಣ ಒಂದು ಪ್ರಶ್ನಾವಳಿಯನ್ನು ಕೊಟ್ಟು ಆ ಪ್ರಶ್ನಾವಳಿಯಿಂದ ಅವರು ಎಲ್ಲ ಮಾಹಿತಿಯನ್ನು ಪಡ್ಕೋತಾರೆ. ಯಾಕೆಂದ್ರೆ ಯಾವ್ದೋ ಒಂದು ಉಪನ್ಯಾಸ ಎಫೆಕ್ಟಿವ್ ಆಗಿಲ್ಲ ಅಂತಂದ್ರೆ ಅವರಿಗೆ 1 ಗಂಟೆ ಪಾರ್ಟಿಸಿಪೆಂಟ್ಸ್ಗೆ ವೇಸ್ಟ್ ಆಯ್ತು. ಅವ್ರಿಗೆ ಅದರಿಂದ ಯಾವುದೇ ತರದ ಲಾಭ ಆಗಲಿಲ್ಲ, ಯಾವುದೇ ತರದ ಬೆನಿಫಿಟ್ಗಳು ಬರಲಿಲ್ಲ. ಸೊ ಆದ್ರಿಂದ ವೈ ವೇಸ್ಟ್ ಅವರ್ resources again and again on a person who is of no use to us. So today, most of the organizations have developed their own mechanisms to get feedback because time is valuable for them,
resources are valuable for them, and those who are taking part, that is participants, they are also very valuable to them. So mechanism of feedback has become integral part of communication these days. And then we have what is known as transmitting barriers. Things that get in the way of message transmission are called noise. For instance, you are sitting in a classroom and around the classroom there is some problem, or you are talking to someone on the phone, or you are on the line in a video chatting, then there is a problem in your communication. The internet may not be helping you sometimes, so you have to be extremely careful with those physical problems. So communication may be difficult because of noise and some other problems. Maybe you have some problem with your voice, that could also add to the problem. And physical distractions. If your phone is not good, then it may be very noisy all the time. It can destroy your communication. And if you don't write a letter properly, if you don't plan your email properly, if it contains grammatical mistakes, spelling errors, the receiver may not be able to concentrate on the message, because the physical appearance of the letter or email is sloppy and unprofessional. So please remember, whatever we do in communication, we need to take it very seriously. If you are sending a message, think how to open it, how to start it. What is the message that you want to convey? Have you conveyed it? It's better always to have a relook at the message. It could be just 5 sentences, but within the 5 sentences, you may have made mistakes. So therefore, as a good communicator, we need to plan very carefully. And whenever you receive a phone call, also you should be very careful how you respond. That is very, very crucial. And if the messages are conflicting in perception for the receiver, it may result in incomplete communication. You avoid using jargons, slang to communicate with someone. If he is a foreigner, it may be very difficult for him to comprehend some of those jargons. Sometimes in our working environment also, superior officer with an ordinary person in a factory, a superior or a very senior professor with an ordinary person working in a college or a university, they need to communicate very carefully. So when it comes to channel barriers, if the sender chooses an inappropriate channel of communication, communication may cease. So detailed instructions presented over the telephone, for example, may be frustrating for both the communicators. If you are having a long list of details about any issue, any problem, any instruction, if you inform him over phone, naturally, as you keep on presenting, he will keep on ignoring them or forgetting those instructions. So you have to use the appropriate method. It's better you send an email to him saying that you go through carefully and be ready. So using the right channel for the success in communication is also very, very important. If the instruction is only very brief, then you can tell him on phone, because there are only 1 or 2 things he need to remember. But if there are 10 things, 10 points to be remembered, better you email him and remind him to be very, very careful. Sometimes when you are dealing with some products or in some areas, yes, definitely you would have a problem. Like for instance, a technical support helpline discussing a problem. Definitely you are not in that field. You are not into the computer hardware or computer software situation. So you need to be very careful when they give the instructions to you. And this long communication chain, as we call it, the longer the chain, the greater the chances for error.
they conduct many experiments. If there is a group of say 30 people in your class, you go and tell him some 2-3 points or 4 points to him, to the first student, and tell him to share that information with his next, and that person with next student, and that person even with next student. The 4 points or 6 points that you have conveyed to the first student, and the message that the 30th student gets, it would be definitely reduced from 6, 7, 8 to 1 or 2 only. You can actually experiment this trick in your classroom. So when the chain is very long, like for instance, in a huge organization, starting from CEO or chairman to the next deputy, to the next deputy, next to the assistant, to the next assistant, like that. When it comes to the person who is at the receiving end, he may not comprehend a lot of information or much of information. So if a message is passed through too many receivers, the message often becomes distorted. If a person starts a message at one end of a communication chain, let us say 10 people, for example, the message that eventually returns is usually liberally altered. That is the problem with this long chain of communication. So how do we try to overcome the communication barriers? So there are 4. One is the physical barriers, another one is semantic barriers, cultural barriers, and psychological barriers. For instance, when we say physical barriers, it could be well-planned seating arrangement if it's a confined area, and environmental comfort. That is you must have a lot of light, you must have sufficient air to sit and enjoy, to receive the message properly. And on the other side, semantic barriers. Semantic is related to linguistics and language. Don't use double meaning words. Don't use complicated words. If you want your communication message to reach properly to your audience, avoid some of these things. You mean something and that fellow understands in a different way. So connotative meaning, denotative meaning. You intend something, but it means something else, with your audience. ಈಗ ನಾವು ದಿನನಿತ್ಯದ ಬಳಕೆಯಲ್ಲಿ ಇವತ್ತು ಏನಾಗಿದೆ, ಸಂಸ್ಕೃತ ಅಂದ್ರೆ ಅದೊಂದು ಭಾಷೆ. ಆದ್ರೆ ಇವತ್ತು ನಾಣ್ಣುಡಿನಲ್ಲಿ ಏನಾಗ್ಬಿಟ್ಟಿದೆ, ಅವನ ಬಾಯಿ ತೆಗೆದ್ರೆ ಸಂಸ್ಕೃತ ಕಣಯ್ಯ ಅವನ ಬಾಯಿನಲ್ಲಿ ಅಂತ ಹೇಳ್ತೀವಿ. ಅಂದ್ರೆ ಅದ್ರ ಅರ್ಥ ಅವನು ಸಂಸ್ಕೃತ ಪಂಡಿತ ಅಂತಲ್ಲ, ಸಂಸ್ಕೃತದ ಅರ್ಥವೇ ಬೇರೆ. ನಾವು ದಿನನಿತ್ಯ ಮಾತಾಡುವಾಗ ಅವನ ಬಾಯಿ ತೆಗೆದ್ರೆ ಸಾಕು ಸಂಸ್ಕೃತ ಕಣಯ್ಯ ಅವನ ಬಾಯಿನಲ್ಲಿ ಅಂತಂದಾಗ ಅವನ ಬಾಯಿನಲ್ಲಿ ಬಹಳಷ್ಟು ಕೆಟ್ಟ ಪದಗಳು ಬರ್ತವೆ ಅನ್ನೋ ಒಂದು ಅರ್ಥ ಬಂದ್ಬಿಟ್ಟಿದೆ. ಸೊ ಹೀಗೆ ಅನೇಕ ತರಹದ ವ್ಯತ್ಯಾಸಗಳನ್ನು ನಾವು ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ನಾವು ನೋಡ್ತೀವಿ ಇವತ್ತು. ಆ ಥರ ಬೇಕಾದಷ್ಟು ಉದಾಹರಣೆಗಳನ್ನು ನೀವು ಕೊಡ್ಬೋದು. ಸೊ ಸಿಂಪಲ್ ಲ್ಯಾಂಗ್ವೇಜ್ is the most essential thing to be an effective communicator. ಸರಳವಾದ ಭಾಷೆಯನ್ನು ನಾವು ಎಷ್ಟು ಬಳಸ್ತೀವಿ ಅಷ್ಟು ಒಳ್ಳೆಯದು. ಸಿಂಬಲ್ಸ್ ಅಂಡ್ ಚಾರ್ಟ್ಸ್ ಅಂದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ, ಬಹುಮಾಧ್ಯಮ ಎನ್ವಿರಾನ್ಮೆಂಟ್ ಇವತ್ತು ಏನಾಗಿದೆ, ನಾವೆಲ್ಲ ಪ್ರತಿನಿತ್ಯ ಒಂದು 4 ರಿಂದ 5 ಗಂಟೆ 5.5 ಗಂಟೆ ಇವತ್ತು ಸ್ಕ್ರೀನ್ ಟೈಮ್ ಅಂತ ನಾವು ಹೇಳ್ತೀವಿ. ಸ್ಕ್ರೀನ್ ಟೈಮ್ ಅಂತಂದ್ರೆ ಅದು ಮೊಬೈಲ್ ಸ್ಕ್ರೀನ್ ಇರ್ಬೋದು, ಕಂಪ್ಯೂಟರ್ ಸ್ಕ್ರೀನ್ ಇರ್ಬೋದು, ಅಥವಾ ಟಿವಿ ಇರ್ಬೋದು. ಇಂತಹ ಮಾಧ್ಯಮಗಳನ್ನೇ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಓದೋದು ಕಡಿಮೆ ಆಗಿದೆ, ನಿಮಗೆ ಗೊತ್ತಿದೆ. ಇವತ್ತು ಒಂದು ಟಿವಿ ನೋಡಿ, ಇವತ್ತು ಯಾವುದೇ ಒಂದು ಪ್ರೋಗ್ರಾಮ್ ನೋಡಿ, ಎಷ್ಟು ವಿಜುವಲ್ಸು ಒಂದೇ ಸಲ ನಿಮ್ಮ ಕಣ್ಮುಂದೆ ಬಂದು ನಿಂತ್ಕೋತವೆ ಅಂತಂದ್ರೆ ನಿಮಗೆ ನಂಬಕ್ಕೆ ಆಗಲ್ಲ. ಅಷ್ಟು ವಿಜುವಲ್ಸು ಇವತ್ತು ನಿಮ್ಮ ಒಂದು 20 ಇಂಚೋ 25, 40, 45, 50 ಇಂಚಿನ ಟಿವಿ ಪರದೆ ಮೇಲೆ
ಅದರಲ್ಲಿ ಎಷ್ಟು ಇನ್ಫಾರ್ಮೇಶನ್ ಹಾಕಿದ್ದಾರೆ ಅಂತಂದ್ರೆ ನಿಮ್ಗೆ ಸ್ವಲ್ಪನೂ ಜಾಗನೇ ಇಲ್ಲ ಅಲ್ಲಿ, ಅಷ್ಟು ಇನ್ಫಾರ್ಮೇಶನ್ ಹಾಕಿರ್ತಾರೆ. ಟೆಕ್ಸ್ಚುಯಲ್ ಇನ್ಫಾರ್ಮೇಶನ್ ಇರ್ತದೆ, ಒಂದು 5, 4, 3 ತರಹದ ನಿಮಗೆ ಪಿಕ್ಚರ್ಗಳನ್ನು ಹಾಕಿರ್ತಾರೆ. ಸೊ ಯುವರ್ ಕಂಪ್ಯೂಟರ್, ಯುವರ್ ಟೆಲಿವಿಷನ್ ಸ್ಕ್ರೀನ್ ಈಸ್ ಲೋಡೆಡ್ ಟುಡೇ. ಸೊ ಇಂತಹ ಲೋಡೆಡ್ ಸ್ಕ್ರೀನ್ ನಾವು ಪ್ರತಿನಿತ್ಯ 2 ಗಂಟೆ 3 ಗಂಟೆ ನೋಡ್ತಾ ಇದ್ದು, ನೀವು ಏನೂ ಇಲ್ಲದ ಒಂದು ಖಾಲಿ ಪರದೆ ಪಕ್ಕ ನಿಂತ್ಕೊಂಡು ನೀವು ಯಾರೋ ಒಬ್ರು ಭಾಷಣ ಕೇಳಬೇಕು ಅಂತಂದಾಗ ನಿಮ್ಮ ಕಮ್ಯುನಿಕೇಶನ್ ಎಷ್ಟು ಎಫೆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ. ಸೊ ಅದರಿಂದ ಯೂಸ್ ಆಸ್ ಮೆನಿ ಆಸ್ ಎಲಿಮೆಂಟ್ಸ್, ವಿಜುವಲ್ ಎಲಿಮೆಂಟ್ಸ್ ಪಾಸಿಬಲ್ ಟು ಸಪೋರ್ಟ್ ಆರ್ ಟು ಮೇಕ್ ಯುವರ್ audience understand the things that you are trying to convey. So we have already noted, what is known as, the understanding other traditions. ನಾವು ಯಾವಾಗಲೂ ಇನ್ನೊಬ್ಬರ ಸಂಸ್ಕೃತಿಯ ಬಗ್ಗೆ, ಇನ್ನೊಬ್ಬರ ಭಾವನೆಗಳ ಬಗ್ಗೆ ನಾವು ಬಹಳ ಜಾಗರೂಕರಾಗಿರ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ either they misunderstand or they don't understand at all. ಸೊ ಅದರಿಂದ who is my audience? ಯಾವಾಗಲೂ a communicator is one who understands the audience. ಯಾರು ನೀವೊಬ್ಬ ಕೆಲವು ದೊಡ್ಡ ವ್ಯಕ್ತಿಗಳನ್ನ ಸರ್ ನಮ್ಮಲ್ಲಿ ಬಂದು ನೀವು ಭಾಷಣ ಮಾಡಬೇಕು ಅಂದ್ರೆ who are my audience? ಯಾರು ನನ್ನ ಆಡಿಯನ್ಸ್? ಸರ್ ಈಗ ತಾನೇ ಕಾಲೇಜ್ ಸೇರಿದ್ದಾರೆ ಸರ್. ಓ ಯು ಮೀನ್ ದೇ ಆರ್ ಜಸ್ಟ್ ದೇ ಹ್ಯಾವ್ ಜಾಯಿಂಟ್ ಕಾಲೇಜ್ ಫಸ್ಟ್ ಇಯರ್? Yes sir, yes. How long they are going to be with you? So next another 3 years, sir. How many students will be there? So a good speaker will try to understand some of these things. Do you have a facility for PPT? Can I screen some films? He will not come and then ask for screening facility. ಏನ್ರಿ ನಿಮ್ಮಲ್ಲಿ LCD ಇದೆಯಾ, ನಿಮ್ಮಲ್ಲಿ ಇದಿದೆಯಾ, ನಮ್ಮ ಯಾವುದೋ ಒಂದು ಫಿಲ್ಮ್ನ ನಾನು ತೋರಿಸ್ಬೇಕು ಸರ್, ನಮ್ಮಲ್ಲಿ ಫೆಸಿಲಿಟಿ ಇಲ್ಲ ಅಂತ ನೀವು ಹೇಳಿದಾಗ ಅವನ ಮನಸ್ಸಿಗೆ ಬಹಳ ನೋವಾಗುತ್ತೆ. ಅದಕ್ಕೆ ನೀವು ಬುದ್ಧಿವಂತರಾದ್ರೆ ನೀವು ಮೊದಲೇ ಎಲ್ಲ ಕೇಳ್ಬಿಡ್ತೀರಿ, ವಾಟ್ ಈಸ್ ದಟ್ ಯು ರಿಕ್ವೈರ್ ವೆನ್ ಯು ಆರ್ ಇನ್ವೈಟೆಡ್. ನನಗೆ ಲ್ಯಾವ್ಲಿಯರ್ ಮೈಕ್ ಇರಬೇಕು, ಅದರ್ವೈಸ್ ಐ ಕಾಂಟ್ ಸ್ಟ್ಯಾಂಡ್ ಅಂಡ್ ಟಾಕ್ ಅಟ್ ಎ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಕೆಲವರು ಹೇಳ್ತಾರೆ. ಸೊ ಈ ಕ್ಲಿಪ್ ಮೈಕ್ ಇದ್ರೆ ನನಗೆ ಈಸಿ ಕಂಡ್ರಿ, ಕ್ಲಿಪ್ ಮೈಕ್ನ ಅರೇಂಜ್ ಮಾಡಿ. ನನಗೆ ಫಿಲ್ಮ್ ತೋರಿಸ್ಬೇಕು, ಅದಕ್ಕೆ ಅರೇಂಜ್ ಮಾಡಿ. ನೀವು ಇಷ್ಟೆಲ್ಲ ಮಾಹಿತಿಯನ್ನು ನೀವು ಪಡ್ಕೊಂಡು ಸರಿಯಾಗಿ ಪ್ರಿಪೇರ್ ಆಗಿ ಹೋದ್ರೆ ನಿಮ್ಮ ಕೆಲಸ ಸುಲಭ ಆಗುತ್ತೆ. ಅವರು ಕರೆದ್ರು ನೀವು ಹೋಗ್ತೀರಿ, ನಿಮ್ಮ ಹತ್ರ PPT ಇಟ್ಕೊಂಡು PPT ಇದ್ರೆ ಸಾಕು, ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ನೀವು ಹೋಗಿದ್ದೀರಿ. ಅಲ್ಲಿ ಹೋದ್ರೆ PPTಗೆ ಫೆಸಿಲಿಟಿ ಇಲ್ಲ. ಇದು ಪ್ರಾಬ್ಲಮ್ಗಳು ಆಗಬಾರ್ದು. ಸೊ ಅಂಡರ್ಸ್ಟ್ಯಾಂಡಿಂಗ್ ಅದರ್ ಟ್ರೆಡಿಷನ್ಸ್ ಅಂಡ್ ಅದರ್ ಥಿಂಗ್ಸ್, ದೆನ್ avoiding stereotypes. Don't assume that, oh, they are just first year students and they will not be knowing all these things. Never underestimate the audience. There are audiences, there are students who have better knowledge than teachers. Many of them, their command over language is sometimes very good. Sometimes they write better than their teachers. So never underestimate your audience. Don't put everyone in stereotype. Hey, after all, they have just come. What do they know? Never go with that impression. So avoiding stereotypes is very, very essential. And psychological barriers. Naturally, in a group of 30, 40, 50, there may be few people who may not be very attentive. So you need to call for the attention and then identify with the audience. So if you want to succeed in communication, you need to identify with the audience. Once you are identified, then you get very good response from your audience. So why barriers occur in communication? Because you don't identify with them at all. You don't try to ask few questions. You don't thank them. You don't even address them properly. If you feel like you are doing a very mechanical job, audience will not appreciate your presence or whatever that you are talking. So therefore, we need to give importance to physical,
barriers, semantic barriers, that is from our side, communicator side, cultural barriers, that is also from our side, psychological barriers from our side, that is the communicator. So if you give importance to some of these factors, the barriers for communication will be very few and the understanding with your audience will be much better. We spoke about encoding barriers. Now let us deal with decoding barriers. So the communication, as I told you, is a cycle. It's a continuous process. There are chances that it may break down at the receiving end for some of these reasons. So there are problems. There could be some problems from the communicator side. There could be some problems from the receiver side also. Normally, if you are a teacher, you would have observed lack of interest is one major thing that you find in the classroom. If a message, the reader may read the message hurriedly or listen to the message carelessly. So miscommunication may result in both cases. Sir, I already know it. Sometimes you face such situations in the classroom. I already know it. Lack of knowledge. His mind is not prepared to receive any new knowledge, any new things. So there is some kind of mindset, some kind of control, or some kind of barrier that he has already established. I can do something else and write the examination. No need for all these lectures. Today, it's a fact that students have got access to a lot of information. Not only students, everyone on anything. Understanding a few issues about an ordinary issue, from there up to understanding the nuclear bombs. There is so much of knowledge available in the web world. So therefore, if someone is interested, he can get so much of knowledge. So lack of knowledge, yes, today is a problem. Lack of communication skills. So he should also have proper communication skills so that he can hear carefully the lecture that's being delivered. He is ready with a pen and a notebook, and he needs to have some amount of concentration so that he can take the notes. But otherwise, he will not be doing anything. Those who have weak reading and listening skills, they may be very ineffective receivers. On the other hand, those who have good professional vocabulary and who concentrates on listening have less trouble hearing and interpreting good communication. Yes, you have a degree, fine, but what's your vocabulary? Have you tried to improve your vocabulary? Are you reading a newspaper? Are you listening to a TV news channel? If you come across any complicated issues or complicated word in your day-to-day activity, have you tried to find out the meaning of it? Yes, today even your mobile can help you. The moment you don't understand a word, you can just go to Google and type. Dictionaries are available. ಕನ್ನಡ ಇಂಗ್ಲಿಷ್ ಡಿಕ್ಷನರಿಗಳಿದ್ದಾವೆ, ಇಂಗ್ಲಿಷ್ ಕನ್ನಡ ಡಿಕ್ಷನರಿಗಳಿದ್ದಾವೆ. ಬಟ್ ನಿಮಗೆ ಆ ಕಲಿಯುವ ಆಸೆ ಇದ್ರೆ ಸಾಧ್ಯ. ಸೊ ಕಮ್ಯುನಿಕೇಶನ್ ನಲ್ಲಿ ನಾವು ಇವೆಲ್ಲವನ್ನ ಗಮನಿಸಬೇಕು. ಇವೆಲ್ಲವನ್ನ ಗಮನಿಸಿದಾಗ ಮಾತ್ರ ನಮಗೆ ಕಮ್ಯುನಿಕೇಶನ್ ಏನು ಅಂತ ಅರ್ಥ ಆಗುತ್ತೆ. ಆಗ ಇದಕ್ಕೆ ಸಂಬಂಧಿಸಿದ ಸಾಧ್ಯ ಆಗುತ್ತೆ. ಮೊದಲೇ ಒಂದು ಮಾತು ಹೇಳಿದೆ ನಾನು, ಇಮೋಷನಲ್ ಡಿಸ್ಟ್ರಾಕ್ಷನ್ಸ್ ಅಂತ ಬರ್ತದೆ ಎಷ್ಟೋ ಸಲ. ವಿ ನೀಡ್ ಟು ಕಂಟ್ರೋಲ್ ದೆಮ್. If emotions interfere with the creation and transmission of a message, they can also disrupt reception. ನೀವು ಇಷ್ಟ ಇಲ್ಲದೆ ಒಂದು ಲೆಕ್ಚರಿಗೆ ಮಾಡಬೇಕು ಅಂತ ಹೋದಾಗ, ನಿಮಗೆ ಸಬ್ಜೆಕ್ಟು ಅರ್ಥವಾಗದೇ ಇದ್ದಾಗ, ನ್ಯಾಚುರಲಿ ದಟ್ ಗೆಟ್ಸ್ ರಿಫ್ಲೆಕ್ಟೆಡ್ at the other end also. If you receive a news report from for your corrections, and if you do not particularly like your supervisor, ಅಂದ್ರೆ ಯಾರೋ ಒಬ್ರು ನಿಮ್ಗೊಂದು ಅಸೈನ್ಮೆಂಟ್ ಕೊಡ್ತಾರೆ, ಫಸ್ಟ್ ಆಫ್ ಆಲ್ ನಿಮಗೆ ಅವ್ರ ಕಂಡ್ರೇನೆ ಇಷ್ಟ ಇಲ್ಲ, ಅವ್ರು ಕೊಡೋ ಅಸೈನ್ಮೆಂಟ್ಗಳಂತೂ ಮತ್ತಷ್ಟು ಇಷ್ಟ ಆಗಲ್ಲ ನಿಮಗೆ. ಯಾಕೆ ಅಂತಂದ್ರೆ ಆ ಒಂದು
perceived notion. ಅವನು ನನಗೆ ಇಷ್ಟ ಇಲ್ಲ, ಅಥವಾ ಅವನು ಯಾವಾಗಲೂ ನನಗೆ ದೊಡ್ಡ ಅಸೈನ್ಮೆಂಟ್ ಕೊಡ್ತಾನೆ, ಟಫ್ ಅಸೈನ್ಮೆಂಟ್ ನನಗೆ ಕೊಡ್ತಾನೆ, ಬಾಕಿಯವರಿಗೆಲ್ಲ ಸುಲಭವಾದ ಅಸೈನ್ಮೆಂಟ್ ಕೊಡ್ತಾನೆ, ಯಾಕೆಂದ್ರೆ ಅವನು ನನಗೆ ಕಂಡ್ರೆ ಆಗಲ್ಲ. ಈ ತರಹದ ಕೆಲವು ಭ್ರಮೆಗಳು ನಮ್ಮ ಮನಸ್ಸಲ್ಲಿ ಇರ್ತವೆ. ಫಿಸಿಕಲ್ ಡಿಸ್ಟ್ರಾಕ್ಷನ್ಸ್ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೀವಿ. ಇಫ್ ಎ ರಿಸೀವರ್ ಆಫ್ ಕಮ್ಯುನಿಕೇಶನ್ ವರ್ಕ್ಸ್ ಇನ್ ಎನ್ ಏರಿಯಾ ವಿತ್ ಬ್ರೈಟ್ ಲೈಟ್ಸ್, ಗ್ಲೇರ್ ಆನ್ ಕಂಪ್ಯೂಟರ್ ಸ್ಕ್ರೀನ್ಸ್, ಲೌಡ್ ನಾಯ್ಸಸ್, ಇವೆಲ್ಲ ನಾವು ಪ್ರತಿನಿತ್ಯ ಎಷ್ಟೋ ಸಲ ನೋಡ್ತೀವಿ. ಎಷ್ಟೋ ಸಲ ನೀವು ಥಿಯೇಟರ್ಗಳಿಗೆ ಹೋಗಿದ್ರೆ ಆ ನಾಯ್ಸ್ ಲೆವೆಲ್, ಸೌಂಡ್ ಲೆವೆಲ್ ಎಷ್ಟು ಜಾಸ್ತಿ ಇರ್ತದೆ ಅಂದ್ರೆ ಅಪ್ಪ ಇದು ನಿಂತ್ರೆ ಸಾಕು ಅನ್ಸ್ಬಿಡ್ತದೆ ನಿಮ್ಗೆ ಎಷ್ಟೋ ಜನಕ್ಕೆ. ಆದ್ರೆ ಕೆಲವರು ಅದನ್ನೇ ಎಂಜಾಯ್ ಮಾಡೋ ಜನಗಳು ಇರ್ತಾರೆ. ಅದು ನಿಮ್ಮ ಏಜ್ ಮೇಲೆ ಹೋಗುತ್ತೆ ಅವೆಲ್ಲ. ಸೊ ಅದರಿಂದ ಇವೆಲ್ಲ ಡಿಸ್ಟ್ರಾಕ್ಷನ್ಸ್, ಇದ್ರ ಬಗ್ಗೆ ಎಲ್ಲ ಆಸ್ ಎ ಕಮ್ಯುನಿಕೇಟರ್ ವಿ ನೀಡ್ ಟು ಟೇಕ್ ಪ್ರಿಕಾಷನ್ಸ್. ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ, ಸೌಂಡ್ ಸಿಸ್ಟಮ್ ಅನ್ನ ಚೆಕ್ ಮಾಡ್ತಾರೆ, ಮೈಕ್ಗಳನ್ನ ಚೆಕ್ ಮಾಡ್ತಾರೆ. ನೀವು ಏನೂ ಚೆಕ್ ಮಾಡದೆ ಆನ್ ಮಾಡಿ, ಅದು ಕರ್ 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 ಅಂತ ಶಬ್ದ ಶುರು ಮಾಡ್ತದೆ. ಇಟ್ ಕ್ರಿಯೇಟ್ಸ್ ಎ ಬ್ಯಾಡ್ ಇಂಪ್ರೆಷನ್ ಅಬೌಟ್ ಯು. ಸೊ ಇವೆಲ್ಲ ನಾವು ಗಮನಿಸಬೇಕಾದ ವಿಷಯಗಳು. ರೆಸ್ಪಾಂಡಿಂಗ್ ಬ್ಯಾರಿಯರ್ಸ್ಗಳು ಏನೇನಿರ್ತವೆ? ದರ್ ಇಸ್ ನೋ ಪ್ರಾವಿಷನ್ ಫಾರ್ ಫೀಡ್ಬ್ಯಾಕ್. ನೀವು ಕೇಳೋದೇ ಇಲ್ಲ, ಪಾಠ ಮಾಡ್ತೀವಿ ಹೋಗ್ತೀವಿ, ಮಾತಾಡ್ತೀವಿ ಹೋಗ್ತೀವಿ, ಯಾರೋ ಏನೋ ಕೇಳಿದ್ರು ಅವ್ರಿಗೇನೋ ಬೇಕಾಬಿಟ್ಟು ಉತ್ತರ ಕೊಡ್ತೀವಿ, ಮುಂದಕ್ಕೆ ಹೋಗ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, feedback becomes very important. If you want your message to reach large number of people, if you want to be an effective communicator, if you want to be a successful communicator, give more importance to feedback. So that's why they say in communication, be an active listener. Just don't listen to people. You hear them very carefully. ಬಿ ಎ ಆಕ್ಟಿವ್ ಲಿಸ್ನರ್. ಇನ್ನೊಬ್ಬರು ಮಾತಾಡ್ತಾ ಇದ್ದಾಗ ನಾವು ಗಮನ ಇಟ್ಟು ಕೇಳಬೇಕು. ನಾವೆಷ್ಟೋ ಸಲ ನಾವೇನೋ ಓದ್ತಾ ಇರ್ತೀವಿ, ಆಯ್ತು ನೀ ಹೇಳ್ತಾ ಹೋಗು ನನ್ಗೆ ಗೊತ್ತಾಗುತ್ತೆ ಎಲ್ಲ ಅಂತ ವಿ ಇಗ್ನೋರ್ ದೆಮ್. ಹಾಗೆ ಮಾಡಬಾರ್ದು. ಬಿ ಎ ಗುಡ್ ಲಿಸ್ನರ್, ಬಿ ಎನ್ ಆಕ್ಟಿವ್ ಲಿಸ್ನರ್. ಸೊ ಹಾಗಾದಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಅರ್ಥ ಆಗುತ್ತೆ ಸಮಸ್ಯೆಗಳು. ಅದಕ್ಕೆ ಕೆಲವು ಕಡೆ ಒಂದು ಮಾತು ಬರ್ತದೆ, ಹೆಚ್ಚು ಮಾತಾಡಬೇಡ, ಹೆಚ್ಚು ಕೇಳು. ನೀ ಏನ್ ಮಾತಾಡ್ತಿದೀಯ ಅನ್ನೋದು ನಿನಗೆ ಮೊದಲೇ ಗೊತ್ತಿರ್ತದೆ. ಆದ್ರೆ ಇನ್ನೊಬ್ರು ಮಾತಾಡೋದನ್ನ ಕೇಳಿದ್ರೆ ನಿನ್ನ ಜ್ಞಾನ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಂತಕ್ಕಂಥ ಒಂದು ಹೇಳಿಕೆ ಇದೆ. ಸೊ ಅದರಿಂದ ವಿ ನೀಡ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಲಿಸನಿಂಗ್. ಲಿಸನಿಂಗ್ ಮಾಡುವಾಗ ಕೂಡ ಆಕ್ಟಿವ್ ಲಿಸನಿಂಗ್, ಸಿನ್ಸಿಯರ್ ಆಗಿ ಕೇಳಬೇಕು ಇನ್ನೊಬ್ಬರ ಸಮಸ್ಯೆಗಳ. ಇದೆಲ್ಲ ಇಲ್ಲದಾಗ ಏನಾಗುತ್ತೆ ಅಂತಂದ್ರೆ ಯು ಫೇಲ್. ಇದು ಎಲ್ಲೇ ಆಗ್ಬೋದು, ಕ್ಲಾಸ್ ರೂಮ್ಗಳಲ್ಲಿ ಆಗ್ಬೋದು, ಟೀಮ್ ಲೀಡರ್ಗಳಲ್ಲಾಗ್ಬೋದು. ಕೆಲವು ಸಲ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಸಪ್ಲಿಮೆಂಟರಿ ಕ್ವಶನ್ಸ್ ಬರ್ಬೋದು, ಇಂಟರಪ್ಷನ್ಸ್ಗಳು ಬರ್ಬೋದು. ಇವೆಲ್ಲವನ್ನ ಯು ಮಸ್ಟ್ ಲರ್ನ್ ಟು ಮ್ಯಾನೇಜ್ ವೆರಿ ಎಫಿಷಿಯೆಂಟ್ಲಿ ಅಂಡ್ ವೆರಿ ಕೇರ್ಫುಲಿ. ಈ ಫೇಸ್ ಟು ಫೇಸ್ ಅಥವಾ ಓರಲ್ ಕಮ್ಯುನಿಕೇಶನ್ ಏನಾಗುತ್ತೆ, ಇಸ್ ಈಸಿ. ಅಲ್ಲೇ ಗೊತ್ತಾಗ್ಬಿಡ್ತದೆ ನಮಗೆ, ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಯುವರ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಫೀಡ್ಬ್ಯಾಕ್ ಬಿಕಮ್ಸ್ ವೆರಿ ಈಸಿ. Feedback can be both verbal and non-verbal. ಅವನ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಅವನ ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಈಸ್ ನಾಟ್ ಕಂಫರ್ಟಬಲ್. ನೀವು ಯಾವುದೋ ಒಂದು ಬಹಳ ಇಂಪಾರ್ಟೆಂಟ್ ಮುಖ್ಯವಾದ ವಿಚಾರವನ್ನ ಹೇಳಿರ್ತೀರಿ, ಅಂಡ್ ವೆನ್ ಯು ಆಸ್ಕ್ ಹಿಮ್ ಹ್ಯಾವ್ ಯು ಬೀನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಯು ಕ್ಯಾನ್ ಫೈಂಡ್ ಔಟ್ ಲುಕಿಂಗ್ ಅಟ್ ಹಿಸ್ ಫೇಸ್. ಸೊ ಯು ನೀಡ್ ಟು ಬಿ ಎ ಗುಡ್ ಅಬ್ಸರ್ವರ್ ಆಲ್ಸೋ. ಇಫ್ ಯು ಆರ್ ಎ ಗುಡ್ ಅಬ್ಸರ್ವರ್, you would know how to change yourself according to the situations. ನೀವು ಆಡಿಯನ್ಸ್ ಕಡೆ ಗಮನನೇ ಕೊಡದೆ ಸುಮ್ಮನೆ ನಾನೇನೋ ಒಂದು 10 ನಿಮಿಷ ಮಾತಾಡಬೇಕು, 15 ನಿಮಿಷ ಮಾತಾಡಬೇಕು, ಮಾತಾಡ್ಬಿಡ್ತೀನಿ, ಕೇಳಿದವ್ರು ಕೇಳದೇ ಇದ್ರೆ ಇಲ್ಲ ಅನ್ನೋ ಅಪ್ರೋಚ್ ಇಟ್ಕೊಂಡು ನೀವು ಮಾತಾಡಿದಾಗ ಇಟ್ ವಿಲ್ ನಾಟ್ ಬಿ ಎಫೆಕ್ಟಿವ್, ಎಸ್ಪೆಷಲಿ ಇನ್ ಪಬ್ಲಿಕ್ ಮೀಟಿಂಗ್ಸ್. ಇನ್ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಇಟ್ ಈಸ್ ವೆರಿ ಈಸಿ. We will be knowing it and we can change these things. When two communications are separated, care must be taken to ask for meaningful feedback. ಆಯ್ತು, ನೀನು ನಾಳೆ ನನಗೆ ಫೋನ್ ಮಾಡಿ ಹೇಳು ಇವತ್ತು ಲೆಕ್ಚರ್ ಹೇಗಿತ್ತು ಅಂತ, ಅಥವಾ ನಾಳೆ ಬೆಳಗ್ಗೆ ಬಂದಾಗ ಹೇಳು, ಇಲ್ಲ ನಾನು ಒಬ್ಬನೇ ಇದ್ದಾಗ ಬಂದು ಹೇಳು, ಐ ಡೋಂಟ್ ಫೀಲ್ ಬ್ಯಾಡ್ ಅಟ್ ಆಲ್. ಸೊ ಈ ತರ ನೀವು ಯು ಹ್ಯಾವ್ ಟು ಕ್ರಿಯೇಟ್ ಎ ಮೆಕ್ಯಾನಿಸಮ್ ಟು ಗೆಟ್ ದ ಫೀಡ್ಬ್ಯಾಕ್ ಸೊ ದಟ್ ಯು ವಿಲ್ ಬಿ ಎ ಗುಡ್ ಕಮ್ಯುನಿಕೇಟರ್. ಮತ್ತೆ ಅದಷ್ಟೇ ಅಲ್ಲ, ಇನ್ಅಡಿಕ್ವೇಟ್ ಫೀಡ್ಬ್ಯಾಕ್. ಬೇಕಾಬಿಟ್ಟಿ ಫೀಡ್ಬ್ಯಾಕ್ ಕೇಳಿದಾಗ ಅದು ಬೇಕಾಬಿಟ್ಟಿ ಅವರು ಹೇಳ್ತಾರೆ. ಸೊ ಡಿಲೇಡ್ ಆರ್ ಜಡ್ಜ್ಮೆಂಟಲ್ ಫೀಡ್ಬ್ಯಾಕ್ ಕ್ಯಾನ್ ಇಂಟರ್ಫಿಯರ್ ವಿತ್ ಗುಡ್ ಕಮ್ಯುನಿಕೇಶನ್.
ಸೊ ಇದು ಸ್ಪೆಷಲಿ ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ನಲ್ಲಿ, ಇಂಡಸ್ಟ್ರಿಗಳಲ್ಲಿ, ದೊಡ್ಡ ದೊಡ್ಡ ಸೆಟಪ್ಗಳಲ್ಲಿ ಈ ತರಹದ ಕೆಲವು ಪ್ರಾಬ್ಲಮ್ಗಳು ಬರ್ಬೋದು. ಬಿಕಾಸ್ ಯು ಮೇ ಹ್ಯಾವ್ ನಾಟ್ ಫುಲ್ಲಿ ಅಂಡರ್ಸ್ಟುಡ್ ದ ಇಂಟೆಂಡೆಡ್ ಇನ್ಸ್ಟ್ರಕ್ಷನ್ಸ್, ಯುವರ್ ಪರ್ಫಾರ್ಮೆನ್ಸ್ ಮೇ ಸಫರ್. ನೀವು ಮೇಲಿನ ಅಧಿಕಾರಿಗಳ ಮಾತುಗಳನ್ನು ಕೇಳದಿದ್ದಾಗ ಸೊ ನ್ಯಾಚುರಲಿ ನಿಮ್ಮ ಪರ್ಫಾರ್ಮೆನ್ಸ್ ಸಫರ್ ಆಗುತ್ತೆ. Barriers to communication can be grouped as follows. At times, we succeed very well, and on some occasions we fail to make a moderate impact. Barriers to communication result in undesirable reaction and unfavorable responses. So, ಇದು ಏನಾಗುತ್ತೆ ಅಂತಂದ್ರೆ ಅನ್ಡಿಸೈರಬಲ್ ರಿಯಾಕ್ಷನ್, ನಾವು ನಿರೀಕ್ಷೆ ಮಾಡದ ಒಂದು ಏನು ಪ್ರತಿರೋಧ ಇರ್ಬೋದು ಅಥವಾ ರಿಯಾಕ್ಷನ್ ಇರ್ಬೋದು, ಅದು ಬರ್ತದೆ. ಅಂಡ್ ಅನ್ಫೇವರಬಲ್ ರೆಸ್ಪಾನ್ಸ್, ಆ ರೆಸ್ಪಾನ್ಸು ಅದು ಫೇವರಬಲ್ ಆಗಿ ಇರಲ್ಲ. ಸೊ ಅದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ವಿ ನೀಡ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಅದ್ರಲ್ಲಿ ಏನೇನು ಬರ್ತವೆ? ಟೈಮು, ಎಸ್, ಟೈಮ್ ಇಸ್ ಎ ಕ್ರೂಷಿಯಲ್ ಫ್ಯಾಕ್ಟರ್. ಯಾವುದೋ ಟೈಮಲ್ಲಿ ಏನೋ ಮಾತಾಡೋಕೆ ಹೋಗಬಾರ್ದು. ಸಿಚುಯೇಷನ್ ಅರ್ಥ ಮಾಡ್ಕೊಂಡು, ಸಿ ದೇರ್ ಆರ್ ಸಮ್ ಫಾರ್ಮಲ್ ಥಿಂಗ್ಸ್ ಲೈಕ್ ಕ್ಲಾಸ್ ರೂಮ್ ಅಲ್ಲಿ ನೀವು ಯಾವ ಸಿಚುಯೇಷನ್ ನೋಡ್ಕೊಳ್ಳದೆ ಮಾತಾಡೋದು. ನಿಮ್ ಕೆಲಸ ಏನಂತಂದ್ರೆ ಪಾಠ ಮಾಡೋದು. ಆದ್ರೆ ಪ್ರೈವೇಟ್ ಅಕೇಶನ್ಗಳಲ್ಲಿ ಬಂದಾಗ ಅಲ್ಲಿ ಸಿಚುಯೇಷನ್, ಅಲ್ಲಿ ಇರ್ತಕ್ಕಂಥ ಪ್ರಿವೇಲಿಂಗ್ ಮೂಡ್ ಹೇಗಿದೆ, ಏನು ಅದು ಸಂಭ್ರಮದ ಸಮಯನ, ದುಃಖದ ಸಮಯನ, ಶೋಕದ ಸಮಯನ, ಅಲ್ಲಿ ಯಾವ ರೀತಿ ನಾವು ಮಾತಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಸೊ ಯು ಹ್ಯಾವ್ ಟು ಅಡಾಪ್ಟ್ ಅಪ್ರೋಪ್ರಿಯೇಟ್ ಫಾಸ್ಟ್ ಚಾನಲ್ಸ್ ಇನ್ ಆಫ್ ಕಮ್ಯುನಿಕೇಶನ್. ಕ್ವಿಕ್ ಆಗಿ ಹೇಳಿ ಬಂದ್ಬಿಡ್ಬೇಕಾಗುತ್ತೆ. ಸ್ಪೇಸು, maintain the distance in the communication exercise as determined by the situation. ಯಾವ್ಯಾವ ಸಮಯದಲ್ಲಿ ಏನೇನು ಒಂದು ಸ್ಪೇಸ್ ಅನ್ನು ನಾವು ಕೊಡಬೇಕಾಗುತ್ತೋ ಅದು ನಾವು ಕೊಡಬೇಕಾಗುತ್ತೆ. ಈ ಸ್ಪೆಷಲಿ ನಾನು ಮೊದಲೇ ಹೇಳಿದಾಗೆ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ನಲ್ಲಿ ಸ್ಪೇಸ್ ಇಸ್ ಎ ವೆರಿ ವೆರಿ ಕ್ರೂಷಿಯಲ್ ಥಿಂಗ್. ನೀವೆಷ್ಟು ಹತ್ತಿರದಲ್ಲಿ ಇದ್ದೀರಿ ಅಂತಂದ್ರೆ ಅಷ್ಟು ನಿಮ್ಮ ನಡುವೆ ಭಾವನಾತ್ಮಕವಾದ ಒಂದು ಸಂಬಂಧ ಇರ್ತದೆ. ಆ ಭಾವನಾತ್ಮಕ ಸಂಬಂಧ ಇಲ್ಲ ಅಂತಂದಾಗ ಸ್ವಲ್ಪ ದೂರ ಸ್ವಲ್ಪ ದೂರ ಸ್ವಲ್ಪ ದೂರ. ಅದೇ ರೀತಿ ನಿಮ್ಮ ಸೋಷಿಯಲ್ ಸ್ಟೇಟಸ್, ಅದೇ ರೀತಿ ನಿಮ್ಮ ಕಲ್ಚರಲ್ ಫ್ಯಾಕ್ಟರ್ಸ್, ಅದೇ ರೀತಿ ನಿಮ್ಮ ಎಕನಾಮಿಕ್ ಫ್ಯಾಕ್ಟರ್ಸ್ಗಳು, ಇವೆಲ್ಲ ನಮ್ಮ ಈವನ್ ನಮ್ಮ ಫಿಸಿಕಲ್ ಡಿಸ್ಟೆನ್ಸ್ ಕೂಡ ದೇ ಡಿಟರ್ಮೈನ್ ಇನ್ ಕಮ್ಯುನಿಕೇಶನ್. ಸೊ ದೇರ್ಫೋರ್ ವಿ ನೀಡ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಆಸ್ ಫಾರ್ ಆಸ್ ದ ಡಿಸ್ಟೆನ್ಸ್ ಇಸ್ ಕನ್ಸರ್ನ್ಡ್. ಅಂಡ್ ಪ್ಲೇಸ್, any place that you choose to communicate, you can avoid communication barriers provided it is not overcrowded. 20 ಜನ 30 ಜನ ಕೂತ್ಕೊಳ್ಳೋ ಕ್ಲಾಸ್ ರೂಮ್ ಅಲ್ಲಿ ಒಂದು 50 ಜನ ಕೂರಿಸಿದಾಗ ಏನಾಗುತ್ತೆ? ಅಕೇಶನಲಿ ಫೈನ್, ಬಟ್ ರೆಗ್ಯುಲರ್ಲಿ ಇಟ್ ಮೇ ನಾಟ್ ಬಿ ವೆರಿ ಗುಡ್. ಬೆಳಕೆ ಇಲ್ಲ ರೂಮಲ್ಲಿ, ಇಲ್ಲಿಟ್ಟು ವೆಂಟಿಲೇಷನ್ ಇಲ್ಲ, ಗಾಳಿನೇ ಬೀಸಲ್ಲ. ಹೌ ಡು ಯು ಎಕ್ಸ್ಪೆಕ್ಟ್ ಸ್ಟೂಡೆಂಟ್ಸ್ ಟು ಸಿಟ್ ಫಾರ್ 45 minutes or 1 hour? The same rule applies to a public meeting also. ಮಳೆ ಉಯ್ತಾ ಇರ್ತದೆ, ನೀವು ಮೀಟಿಂಗ್ ಶುರು ಮಾಡಿರ್ತೀರಿ, ಅದು ಹೇಗೆ ಅವರು ಕೂತ್ಕೊಂಡು ನಿಮ್ಮ ಭಾಷಣವನ್ನ ಕೇಳಲಿಕ್ಕೆ ಸಾಧ್ಯ? ಎಲ್ಲೋ ದೇರ್ ಆರ್ ಸಮ್ ರೇರ್ ಅಕೇಶನ್ಸ್. ಮಳೆ ಉಯ್ತಾ ಇದ್ದಾಗಲೂ ಭಾಷಣವನ್ನ ಕೇಳ್ತಕ್ಕಂಥ ಅಕೇಶನ್ಸ್ ಎಲ್ಲೋ ವೆರಿ ರೇರ್ ಅಕೇಶನ್ಸ್. ಆಮೇಲೆ ಮೀಡಿಯಂ, ಚೂಸ್ ದ ಅಪ್ರೋಪ್ರಿಯೇಟ್ ಮೀಡಿಯಂ, ಓರಲ್, ರಿಟರ್ನ್, ಆಡಿಯೋ, ವಿಜುವಲ್ ಕಮ್ಯುನಿಕೇಶನ್. ಮತ್ತೆ ಸೆಮ್ಯಾಂಟಿಕ್ ಬ್ಯಾರಿಯರ್ಸ್ ಬಗ್ಗೆ ನಾನು ಬಹಳ ಬ್ರೀಫ್ ಆಗಿ ಹೇಳಿದೆ ನಿಮಗೆ ಮೊದಲು. ಸೊ ಕನೋಟೇಷನ್ ಮೀನಿಂಗ್ಸ್ ಆಫ್ ವರ್ಡ್ಸ್ ಅಂದ್ರೆ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಮೀನಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ವರ್ಡ್. ಆದ್ರೆ ನಾವು ಯಾವ ಅಕೇಶನ್ ನಲ್ಲಿ ಅದನ್ನು ಬಳಸ್ತೀವಿ, ಸಮಯ ಸಂದರ್ಭಕ್ಕೆ ತಕ್ಕಂತೆ ಅದರ ಅರ್ಥ ಪಬ್ಲಿಕ್ ಹೋಗುವಾಗ ಅದು ಬೇರೆ ಆಗಿರ್ತದೆ. ಇದಕ್ಕೆ ನಾವೇನು ಹೇಳ್ತೀವಿ? ಸೆಮ್ಯಾಂಟಿಕ್ ಬ್ಯಾರಿಯರ್ಸ್. ಭಾಷಾ ಒಂದು ಅಡೆತಡೆಗಳು. ನಾನು ಹೇಳಬೇಕು ಅಂತಿದ್ದೇ ಒಂದು, ಆದ್ರೆ ಜನ ಅರ್ಥ ಮಾಡ್ಕೊಂಡದ್ದೇ ಇನ್ನೊಂದು. ಸೊ ಕನೋಟೇಟಿವ್ ಅಂಡ್ ಡಿನೋಟೇಟಿವ್ ಮೀನಿಂಗ್ ಅಂತ ಬರ್ತದೆ. ಇದು ನೀವು ಇಫ್ ಯು ಆರ್ ಎ ಸ್ಟೂಡೆಂಟ್ ಆಫ್ ಲಿಂಗ್ವಿಸ್ಟಿಕ್ಸ್ ಮತ್ತೆ ಲಾಜಿಕ್, ಅಫ್ಕೋರ್ಸ್ ಯಾರು ಈಗ ಲಾಜಿಕ್ ಅನ್ನು ಹೆಚ್ಚಾಗಿ ಪಾಠ ಮಾಡಲ್ಲ, ಲಿಂಗ್ವಿಸ್ಟಿಕ್ಸ್ ಓದೋ ಸ್ಟೂಡೆಂಟ್ಸ್ಗಳಿಗೆ ಇದ್ರ ಬಗ್ಗೆ ಬಹಳ ಗಂಭೀರವಾದ ಒಂದು ಜ್ಞಾನ ಇರ್ತದೆ. ಸೆಮ್ಯಾಂಟಿಕ್ ಬ್ಯಾರಿಯರ್ಸ್. ಸೊ ಯು ಸೇ ಸಮಥಿಂಗ್ ಬಟ್ ಇಟ್ ಮೀನ್ಸ್ ಸಮಥಿಂಗ್ ಎಲ್ಸ್. ಸೊ ಯಾವುದೋ ಒಂದು ಸೆಂಟೆನ್ಸ್ ನೀವು ಹೇಳ್ತೀರಿ, ಅದು 10 ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಗಳಿರ್ತವೆ. ಅದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ ಬಿ ಸ್ಪೆಸಿಫಿಕ್. ಫಾರ್ ಇನ್ಸ್ಟೆನ್ಸ್ ಎ ಸೆಂಟೆನ್ಸ್ ಲೈಕ್ ದಿಸ್: ಐ ಹ್ಯಾಡ್ ಎ ವಂಡರ್ಫುಲ್ ಟೈಮ್ ಲಾಸ್ಟ್ ನೈಟ್.
ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅದು? ಐ ಹ್ಯಾಡ್ ಎ ವಂಡರ್ಫುಲ್ ಲಾಸ್ಟ್ ನೈಟ್ ವೆನ್ ಐ ಕಂಪ್ಲೀಟೆಡ್ ರೀಡಿಂಗ್ ಒನ್ ಆಫ್ ದ ಬೆಸ್ಟ್ ನಾವೆಲ್ಸ್ ಆಫ್ ದಿಸ್ ಸೆಂಚುರಿ. ಬೆಟರ್, ನೋ ಕನ್ಫ್ಯೂಷನ್. I had a wonderful time last night watching this great movie. It's much clearer. ನಿಮಗೆ ತಪ್ಪಾಗಿ ಅರ್ಥೈಸಿಕೊಳ್ಳುವ ಆಸ್ಪದನೇ ಇಲ್ಲ. ಆದರೆ ಈ ರೀತಿ ಸ್ಟೇಟ್ಮೆಂಟ್ಗಳಿದ್ರೆ ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆಗಳು ಇರ್ತವೆ. ಸೊ ಆದ್ರಿಂದ ಮೇಕ್ ಇಟ್ ಸ್ಪೆಸಿಫಿಕ್. ಆ ಸ್ಪೆಸಿಫಿಕ್ ಆಗಿದ್ರೆ ಮಾತ್ರ ಈ ಸಮಸ್ಯೆಗಳು ಬರಲ್ಲ. ಹಾಗೇನೆ ಕಲ್ಚರಲ್ ಬ್ಯಾರಿಯರ್ಸ್ ಬಗ್ಗೆ ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ. ಅಂಡರ್ಸ್ಟ್ಯಾಂಡ್ ಅಂಡ್ ಅಕ್ಸೆಪ್ಟ್ ದ ಕಲ್ಚರಲ್ ವೇರಿಯೇಷನ್ಸ್ ಇನ್ ಇಂಡಿವಿಜುವಲ್ಸ್ ಅಂಡ್ ಗ್ರೂಪ್ಸ್. ಯಾಕೆಂದ್ರೆ ಬೇರೆ ಬೇರೆ ಕಡೆ ವಾಸ ಮಾಡ್ತಕ್ಕಂಥ ಜನ ಬೇರೆ ಬೇರೆ ಪದ್ಧತಿಗಳನ್ನ ಅನುಸರಿಸ್ತಾರೆ ಅಂತ ನಾವು ಜ್ಞಾಪಕ ಇಟ್ಕೋಬೇಕು. ನೀವು ಯಾವುದೋ ಒಂದು ಊರ್ಲಿದ್ದೀರಿ, ಅದೇ ಊರಿನ ಪದ್ಧತಿ, ಅದೇ ಊರಿನ ಕಲ್ಚರು ಎಲ್ಲಾ ಊರುಗಳಲ್ಲೂ ಇದೆ, ತಪ್ಪದು. ನೀವು ಯಾವುದೋ ಒಂದು ಏರಿಯಾದಿಂದ ಬಂದಿರ್ತೀರಿ, ಅದೇ ಏರಿಯಾದ ಪದ್ಧತಿಗಳು, ಕಲ್ಚರು, ಸಂಸ್ಕೃತಿ ಈ ಕಡೆನೂ ಇದೆ, ಅದು ತಪ್ಪು. ಪ್ರತಿ ಪ್ರದೇಶ ಕೂಡ, ಪ್ರತಿ ಪ್ರಾಂತ್ಯ ಕೂಡ ಸಾಮಾಜಿಕವಾಗಿರ್ಬೋದು, ಕಲ್ಚರಲಿ ಇರ್ಬೋದು, ಸೋಷಿಯಲಿ ಇರ್ಬೋದು, ವಿಭಿನ್ನ ರೀತಿಯ ಪ್ರಾಕ್ಟೀಸ್ಗಳನ್ನು ಹೊಂದಿರುತ್ತೆ. ನಾವು ಹೇಳ್ತೀವಿ ಗ್ಲೋಬಲ್ ಕಲ್ಚರ್, ಮ್ಯಾಸ್ ಕಲ್ಚರ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ಹೇಳಿದ್ರು ಕೂಡ ಆ ರೂಟ್ಸ್ ಏನಿದಾವಲ್ಲ, ಆ ರೂಟ್ಸ್ಗಳೆಲ್ಲ ಲೋಕಲ್ ಆಗೇ ಇರ್ತವೆ. ಸೊ ಆದ್ರಿಂದ ನಾವು ವಿ ನೆವರ್ ಫರ್ಗೆಟ್, ಯು ಶುಡ್ ನಾಟ್ ಫರ್ಗೆಟ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ರೆಸ್ಪೆಕ್ಟ್ ಅದರ್ಸ್ ಕಲ್ಚರ್, ರೆಸ್ಪೆಕ್ಟ್ ಅದರ್ಸ್ ಫೀಲಿಂಗ್ಸ್, ದೆನ್ ಓನ್ಲಿ ದೇ ಬಿಕಮ್ ಕ್ಲೋಸರ್ ಟು ಯು. ನೀವು ಅವ್ರನ್ನ ಆ ಥರ ನೋಡಲ್ಲ ಅಂದರೆ ಹಿ ವಿಲ್ ನೆವರ್ ಬಿಕಮ್ ಕ್ಲೋಸರ್ ಟು ಯು. ಅವ್ನು ನಿಮ್ಮ ಹತ್ರನೇ ಬರಲ್ಲ, ದೂರದಲ್ಲೇ ಹಾಯ್ ಅಂದ್ಬಿಟ್ಟು ಹೊರಟೋಗ್ತಾನೆ. ಯಾಕೆಂದ್ರೆ he doesn't feel like talking because you don't respect his culture. Psychological barriers. So all of us are emotional people. ನೀವೆಷ್ಟೇ ಹೇಳಿ, ಏನೇ ಹೇಳಿ, there is something that operates inside our mind. We have some prejudices, we have some problems. So what we call mental makeup. ಹೇಗಿದೆ ನನ್ನ ಮೆಂಟಲ್ ಮೇಕಪ್? ಎಲ್ಲರನ್ನೂ ಕಂಡ್ರೆ ನಾನು ಪ್ರೀತಿಯಿಂದ ಆಲಂಗಿಸ್ಕೋತೀನ? ಎಲ್ಲರನ್ನ ಕಂಡ್ರು ನನಗೆ ಒಂದೇ ರೀತಿಯ ವಿಶ್ವಾಸ ಇದೆಯಾ, ಪ್ರೇಮ ಇದೆಯಾ, ಒಳ್ಳೆಯ ಭಾವನೆ ಇದೆಯಾ? ಎಷ್ಟೋ ಸಲ ನಾವು ಹೇಳ್ಕೊಳಲ್ಲ, ಆದರೆ ಎಷ್ಟೋ ನಮ್ಮಲ್ಲಿ ಅಡಗಿರ್ತವೆ ಎಷ್ಟೋ ಸಲ. ಸೊ ಸೈಕಲಾಜಿಕಲ್ ಬ್ಯಾರಿಯರ್ಸ್ಗಳೆಲ್ಲ ಬಂದಾಗ ಕಮ್ಯುನಿಕೇಶನ್ ಅಲ್ಲಿ ನಾವು ವಿ ಮಸ್ಟ್ ಕಮ್ ಔಟ್ ಆಫ್ ದಟ್. ಮೆಂಟಲ್ ಮೇಕಪ್ ಅಂಡ್ ಆಟಿಟ್ಯೂಡ್ಸ್, ನಮ್ಮ ಆಟಿಟ್ಯೂಡ್ಗಳು ಬದಲಾವಣೆ ಆಗಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಬಿ ಅ ಗುಡ್ ಕಮ್ಯುನಿಕೇಟರ್. ಸೊ ಸೈಕಲಾಜಿಕಲಿ ಕಮ್ಯುನಿಕೇಶನ್ ಬಗ್ಗೆ ನೀವು ಅಧ್ಯಯನ ಮಾಡುವಾಗ ಅನೇಕ ವಿಷಯಗಳು ನಿಮಗೆ ಗೊತ್ತಾಗ್ತವೆ. ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಆಫ್ ಕಮ್ಯುನಿಕೇಶನ್. ಪರೀಕ್ಷೆಗಳಲ್ಲಿ ಕೂಡ ಇದ್ರ ಬಗ್ಗೆ ಕ್ವಶನ್ಸ್ಗಳು ಕೂಡ ಬರ್ತವೆ. ಸೊ ಕಲ್ಚರಲ್ ಆಸ್ಪೆಕ್ಟ್ಸ್ ಆಫ್ ಕಮ್ಯುನಿಕೇಶನ್, ಸೋಷಿಯಲ್ ಆಸ್ಪೆಕ್ಟ್ಸ್ ಆಫ್ ಕಮ್ಯುನಿಕೇಶನ್, ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಆಫ್ ಕಮ್ಯುನಿಕೇಶನ್. ಹೀಗೆ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಎಲ್ಲರೂ ಮಾಡುವ, ಬಳಸುವ ಒಂದು ಪ್ರಕ್ರಿಯೆ. All of us communicate. It's not only students of journalism or teachers of journalism and communication or mass communication. Communication is an integral part of every human being. All of us communicate. But we study in a systematic manner. That's the difference. Others, they learn by experience. But we formally make an attempt to understand what are the factors which attempt or which contribute for the success of communication. So this mental makeup is very, very important in communication. If we have some built-in prejudices, you don't like people from some area, you don't like gender-wise, you don't like this group or that group, you don't like people coming from one particular region, you don't like people who are speaking that particular language. These are all sometimes are inbuilt things that are there in our mind, but you should not express all those things. You should be open to everyone who comes to you. So ನಮ್ಮ ಮೆಂಟಲ್ ಮೇಕಪ್, ಮಾನಸಿಕವಾಗಿ ನಾವು ಯಾವ ರೀತಿಯ ಒಂದು ಕೆಲವು ಪ್ರಿಜುಡಿಸಸ್ಗಳನ್ನ ಇಟ್ಕೊಂಡಿರ್ತೀವಿ, ಮತ್ತೆ ನಮ್ಮ ಮನೋವರ್ತನೆಗಳು, ನಮ್ಮ ಆಟಿಟ್ಯೂಡ್ಸ್ಗಳು ಓಪನ್ ಆಗಿರಬೇಕು, ಸ್ಪೆಷಲಿ ವೆನ್ ಯು ಕಮ್ಯುನಿಕೇಟ್. ಆಮೇಲೆ ಪರ್ಸೆಪ್ಷನ್ ಆಫ್ ರಿಯಾಲಿಟಿ.
Try to understand the different levels of perceptions of a situation and an issue. ಏನು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಯ ಅವಲೋಕನವನ್ನು ಮಾಡಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಬಿ ಓಪನ್, ಮುಕ್ತವಾಗಿರಿ. ಫ್ಲೆಕ್ಸಿಬಲ್, ಬದಲಾವಣೆಗೆ ಸಿದ್ಧರಾಗಿರ್ಬೇಕು. ಟ್ರಾನ್ಸ್ಪರೆಂಟ್, ನಮ್ಮಲ್ಲಿ ಯಾವ ಮುಚ್ಚುಮರೆ ಇರಬಾರ್ದು. ಸೊ ಆದ್ರಿಂದ ನಮ್ಮ ಕಮ್ಯುನಿಕೇಶನ್ ಸಕ್ಸಸ್ ಆಗುತ್ತೆ. ನೀವು ಪರ್ಸೆಪ್ಷನ್ ಸ್ಟಡಿ ಮಾಡಿದಾಗ ಸೆಲೆಕ್ಟಿವ್ ಪರ್ಸೆಪ್ಷನ್, ಸೆಲೆಕ್ಟಿವ್ ಅಟೆನ್ಷನ್ ಅಂಡ್ ಸೆಲೆಕ್ಟಿವ್ ರಿಟೆನ್ಷನ್. ಅಂದ್ರೆ ನಮ್ಮ ಒಂದು ಮಾನಸಿಕವಾಗಿ ನಾವು ಹೇಗೆ ಅಂದ್ರೆ ನಮಗೆ ಬೇಕಾದನ್ನೇ ನೋಡ್ತೀವಿ. ಎಷ್ಟೋ ಸಲ ಎಲ್ಲವನ್ನು ನೋಡಲ್ಲ. ನಿಮ್ಗೆ ಶಿಲ್ಪಕಲೆಯ ಬಗ್ಗೆ ಆಸಕ್ತಿ ಇದ್ರೆ ಎಲ್ಲೆಲ್ಲಿ ಶಿಲ್ಪಕಲೆ ಇದೆ ಅದನ್ನ ಮಾತ್ರ ನೋಡ್ತೀರಿ. ಅದರಲ್ಲೂ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಯಾಟ್ರನ್, ಪರ್ಟಿಕ್ಯುಲರ್ ಸ್ಟೈಲು, ಅದನ್ನೇ ಹೆಚ್ಚಿಗೆ ನೋಡ್ತೀರಿ. ಮತ್ತೆ ಅದನ್ನೇ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಹೆಚ್ಚು ಗಮನವನ್ನ ಹರಿಸ್ತಿರ್ತೀರಿ. ಸೊ ಪರ್ಸೆಪ್ಷನ್, ಸೈಕಾಲಜಿ, ಮನಃಶಾಸ್ತ್ರ ದೃಷ್ಟಿಯಿಂದ ನೀವು ನೋಡೋದಾದ್ರೆ ಈ ಪರ್ಸೆಪ್ಷನ್ ಈಸ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಕಮ್ಯುನಿಕೇಶನ್. ನಾವು ಹೇಗೆ ಪರ್ಸೀವ್ ಮಾಡ್ತೀವಿ, ನಾನು ಒಂದು ರೀತಿಯಲ್ಲಿ ಪರ್ಸೀವ್ ಮಾಡ್ತೀವಿ, ಅದೇ ಒಂದೇ ಆಬ್ಜೆಕ್ಟು, ಆದರೆ ನಾನು ನೋಡೋ ದೃಷ್ಟಿಕೋನನೇ ಬೇರೆ, ನೀವು ನೋಡೋ ದೃಷ್ಟಿಕೋನನೇ ಬೇರೆ. 10 ಜನಕ್ಕೆ ನೀವು ಒಂದೇ ಒಂದು ಯಾವುದೋ ಒಂದು ಆಬ್ಜೆಕ್ಟ್ನ ತೋರಿಸಿದಾಗ 10 ಜನ 10 ರೀತಿಯಲ್ಲಿ ಅದನ್ನ ಇಂಟರ್ಪ್ರಿಟ್ ಮಾಡಕ್ ಸಾಧ್ಯತೆಗಳಿರ್ತದೆ. ಸೊ ಸೆಲೆಕ್ಟಿವ್ ಪರ್ಸೆಪ್ಷನ್, ಸೆಲೆಕ್ಟಿವ್ ಅಟೆನ್ಷನ್ ಅಂಡ್ ಸೆಲೆಕ್ಟಿವ್ ರಿಟೆನ್ಷನ್. ನಮ್ಗೆ ಏನು ಬೇಕೋ ಅದನ್ನಷ್ಟೇ ನೋಡುವ ಒಂದು ಮಾನಸಿಕ ಒಂದು ಸಿದ್ಧತೆ ಅಥವಾ ಮಾನಸಿಕ ಪರಿಸ್ಥಿತಿ ನಮ್ಮಲ್ಲಿ ಇರ್ತದೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಕಮ್ಯುನಿಕೇಶನ್. ಸೊ ನಾವು ಅದನ್ನ ಬಿಟ್ಟು ಹೊರಗಡೆ ಬರಬೇಕು. ಆಗಲ್ಲ ಎಷ್ಟೋ ಸಲ, ಆದ್ರೆ ಇಂಡಿವಿಜುವಲ್ ಲೆವೆಲ್ ಆಗ್ಬೋದು, ಬಟ್ ಸಾರ್ವಜನಿಕವಾಗಿ it may not be possible. Try to understand the different levels of perceptions of a situation and an issue. ಅದನ್ನೆಲ್ಲ ನೀವು ಓವರ್ಕಮ್ ಮಾಡಬೇಕು ಅಂದ್ರೆ ಬಿ ಓಪನ್, ಫ್ಲೆಕ್ಸಿಬಲ್ ಅಂಡ್ ಟ್ರಾನ್ಸ್ಪರೆಂಟ್. ಆಮೇಲೆ ಅನದರ್ ಇಂಪಾರ್ಟೆಂಟ್ ಕನ್ಸಿಡರೇಷನ್ ದಟ್ ಯು ಮಸ್ಟ್ ರಿಮೆಂಬರ್ ಈಸ್ ರೆಪ್ಯುಟೇಷನ್ ಅಂಡ್ ಕ್ರೆಡಿಬಿಲಿಟಿ. ಆಲ್ವೇಸ್ ದ ಸೋರ್ಸ್ ಮಸ್ಟ್ ಬಿ ಕ್ರೆಡಿಬಲ್. ಇದು ಇಂಥ ಚಾನಲ್ ಅಲ್ಲಿ ಸುದ್ದಿ ಬಂದಿದೆ, ಸೊ ಆದ್ರಿಂದ ಇದು ನಾವು ನಂಬೋದು. ಉದಾಹರಣೆಗೆ ಯಾರೋ ಒಬ್ಬ ಕಮ್ಯುನಿಸ್ಟ್ ನಾಯಕ ತೀರ್ಕೋತಾರೆ. ಕೇರಳದಲ್ಲಿ ಒಬ್ಬ ಮುಖ್ಯಮಂತ್ರಿ, ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿ ಇರ್ತಾರೆ. ಅವರಿಗೂ ಸುದ್ದಿ ಮುಟ್ಟಿಸ್ತಾರೆ. ಅವರು ಯಾರೋ ಒಬ್ರು, ಸರ್ ಇಂಥವ್ರು ಎಲ್ಲ ತೀರ್ಕೊಂಡಿದ್ದಾರೆ ಅಂತ. ಆದ್ರೆ ಅವ್ರೇನ್ ಕೇಳ್ತಾರೆ ಗೊತ್ತೇನು, ಇದು ಹಿಂದೂನಲ್ಲಿ ಬಂದಿದೆಯಾ, ಹಿಂದೂ ಪೇಪರ್ನಲ್ಲಿ ಬಂದಿದೆಯಾ, ಚೆಕ್ ಮಾಡು ಅಂತ ಕೇಳ್ತಾರೆ. ಅಂದ್ರೆ ಎನಿಥಿಂಗ್ ದಟ್ ಕಮ್ಸ್ ಇನ್ ದ ಹಿಂದೂ ಈಸ್ ಕ್ರೆಡಿಬಲ್. ಹಾಗೆ ನೀವು ಏನು ಮಾತಾಡ್ತೀರಿ ಆಸ್ ಎ ಕಮ್ಯುನಿಕೇಟರ್, ಇಟ್ ಶುಡ್ ಆಲ್ಸೋ ಬಿ ಕ್ರೆಡಿಬಲ್. ಇಲ್ಲ ನಮ್ಮ ಸರ್ ಯಾವಾಗಲೂ ಸರಿಯಾಗಿರೋದನ್ನೇ ಹೇಳ್ತಾರೆ, ಮತ್ತೆ ಓದ್ಕೊ ಬಂದು ಹೇಳ್ತಾರೆ, ಸುಳ್ಳು ಹೇಳಲ್ಲ. ಕ್ರೆಡಿಬಲ್. ಅದು ಒಂದು ಸರಿ ನಿಮ್ಮ ಆಡಿಯನ್ಸ್ಗೆ ಅದು ಗೊತ್ತಾಗ್ಬಿಟ್ರೆ ದೇ ಬಿಲೀವ್ ಯು. ಅಥವಾ ನೀವು ಹೇಗೆ ಅಂದ್ರೆ ಗಂಭೀರವಾಗಿ ಅಧ್ಯಯನ ಮಾಡದೆ ಏನೇನೋ ವಿಷಯಗಳನ್ನು ನೀವು ಹೇಳಕ್ ಶುರು ಮಾಡಿಬಿಟ್ರೆ ಆಗ ಯು ಆರ್ ನಾಟ್ ಎ ಕ್ರೆಡಿಬಲ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್. ಮತ್ತೆ ನಿಮಗೆ ಯಾವುದೇ ರೀತಿಯ ರೆಪ್ಯುಟೇಷನ್ ಅಂದ್ರೆ ಒಂದು ಮಾನ್ಯತೆ, ಗಾಂಭೀರ್ಯತೆ ಅದು ನಿಮ್ಗೆ ಕೊಡಲ್ಲ. ಸೊ ಆಸ್ ಎ ಕಮ್ಯುನಿಕೇಟರ್ ಯು ನೀಡ್ ಟು ಮೇಂಟೈನ್ ರೆಪ್ಯುಟೇಷನ್ ಅಂಡ್ ಕ್ರೆಡಿಬಿಲಿಟಿ. ಇದು ಯಾವಾಗ ಬರುತ್ತೆ, ನೀವು ಆಡೋ ಮಾತೆಲ್ಲ ಸತ್ಯವೇ ಆಗಿರ್ಬೇಕು, ನೀವು ಆಡೋ ಮಾತೆಲ್ಲ ನಿಜನೇ ಆಗಿರ್ಬೇಕು, ನೀವು ಆಡೋ ಮಾತೆಲ್ಲ ಪರೀಕ್ಷಿಸಿ, ಸತ್ಯವನ್ನ ಪರೀಕ್ಷಿಸಿ ಆಡಿದ ಮಾತುಗಳಾಗಿರ್ಬೇಕು. ಅದನ್ನು ಬಿಟ್ಟು ನನ್ನ ಮಾತನ್ನ ಎಲ್ಲರೂ ನಂಬ್ತಾರೆ ಅನ್ನಂತ ಒಂದು ಉಡಾಫೆ ದೃಷ್ಟಿಯಿಂದ ನೀವು ಮಾತಾಡೋದಾದ್ರೆ ಯು ಲೂಸ್ ಯುವರ್ ರೆಪ್ಯುಟೇಷನ್ ಆಸ್ ಎ ಕಮ್ಯುನಿಕೇಟರ್. ಯು ಲೂಸ್ ದ ಕ್ರೆಡಿಬಿಲಿಟಿ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಯಾವಾಗಲೂ ಮೀಡಿಯಾದಲ್ಲಿ ಏನ್ ಹೇಳ್ತೀವಿ, ಸೋರ್ಸ್ ಕ್ರೆಡಿಬಿಲಿಟಿ. ಈ ಮಾಹಿತಿ ಮೂಲ ಯಾವುದು, ಅದರ ವಿಶ್ವಾಸಾರ್ಹತೆ ಎಷ್ಟಿದೆ. ಓ ಆ ಪೇಪರ್ ಬಿಡಿ, ಇವತ್ತೊಂದು ಬರುತ್ತೆ ನಾಳೆ ಒಂದು ಬರುತ್ತೆ. ಓ ಆ ಚಾನಲ್ ಅದು ನಂಬೇಡಿ. ಓ ಈ ಮೆಸೇಜು ಇವ್ರ ಕಡೆಯಿಂದನೇ ಬಂದಿರುತ್ತೆ ಬಿಡಿ. ನಾವು ನೂರಾರು ಮೆಸೇಜ್ಗಳು ನೋಡ್ತೀವಿ ಇವತ್ತು ವಾಟ್ಸಪ್ ಅಲ್ಲಿ, ಬೇರೆ ಬೇರೆ ಗ್ರೂಪ್. ಅದ್ರ ಹಿಂದೆ ಏನೋ ಒಂದು ಕೈವಾಡ ಇದೆ, ಅದ್ರ ಹಿಂದೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ, ನಮ್ಗೆ ಗೊತ್ತಾಗ್ಬಿಡ್ತದೆ ಬೇಗ. ಸೊ ಫ್ರಮ್ ದ ಸೋರ್ಸ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ಮೇಂಟೈನ್ ರೆಪ್ಯುಟೇಷನ್, ಯು ಮೇಂಟೈನ್ credibility. So source credibility
plays a major role if you want to be in this business of communication. If you question the reputation or credibility of the person sending a message, it may affect how you received and process the message. So, prejudices is another thing. Like, if you don't like a particular group of people, racism, sexism, and other prejudices can distort or prevent your message. Today, any mistake that you make in your communication will be definitely caught, and people are ready to uh, make comment on that. Earlier, there were no sources, there was no connectivity. Thanks to the connectivity today, if you make any comment which has this kind of prejudices built in, race or sex or something like that, people are definitely going to comment. People are definitely going to say this is a nasty comment. You should not be making this kind of comment. And another problem that we have in communication as a barrier is presuming something, assumptions. As I told you earlier, they may not be knowing all these things. I'm the only one who knows all these things. So that kind of assuming that I am very intelligent or I am well, I'm quite comfortable in this subject. That's not going to be accepted if you make some mistakes. So individuals who don't have accurate, proven information or details on a given topic may make assumption. They assume things would have happened like this, but it won't. Today, any communication, any information can be checked. Now we have, it's very common now, what is known as, false news coming on net. So today, people are checking if a particular, a video comes, fact check, find out whether it's real. A photograph has come, fact check. Now there are advanced, software programs which will tell you whether this is a genuine photograph, whether it's a genuine video, and they will say, no, this is not a genuine one. This is done with a bad intention. So some video of some country is being brought, keeping, the occasion in some other country, and they say this is what has happened. So this is misuse of, social media. So they can cause a breakdown in the communication cycle. So as a communicator, you should not be attempting such things. So don't assume, check, recheck. Anything that you are saying, check and double check, and then you share with your audience. And another important thing is that stereotypes. So this is commonly believed thoughts about specific groups or individuals. We take it for granted. A particular community is very bad. A particular community is very intelligent. A particular community, oh, there are so many people who are lawyers, from this group, from this community, from this religion. So these are all stereotypes. People think, yes, everyone is saying, I am also saying like that. So this would be a big barrier, in communication, because there are all sorts of people in your group. Don't say that people of this region are very rich, people of this region are very poor, unless you have some authentic information. So this is known as stereotyping. So stereotypes exist in all realms of the world, from ideas about gender, race, and professionals. So friends, ಇಲ್ಲಿ ತನಕ ನಾವು ಸಂವಹನದ ಪ್ರಮುಖವಾದ ಅಂಶಗಳು, ಸಂವಹನದಲ್ಲಿ ಯಶಸ್ಸನ್ನು ನಾವು ಕಾಣಬೇಕಾದ್ರೆ ಯಾವ ಯಾವ ನೀತಿ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವು. ಮತ್ತೆ ಈ ಒಂದು ವಿಡಿಯೋ ಲೆಕ್ಚರ್ನಲ್ಲಿ ಬ್ಯಾರಿಯರ್ಸ್ ಟು ಕಮ್ಯುನಿಕೇಶನ್, ಸಂವಹನಕ್ಕೆ ಬರ್ತಕ್ಕಂಥ ಅಡೆತಡೆಗಳು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಸೈಕಾಲಜಿ, ಸೋಷಿಯಾಲಜಿ, ಕಲ್ಚರ್, ಸೆಮ್ಯಾಂಟಿಕ್ಸ್, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ನೀವೆಲ್ಲ ಕಮ್ಯುನಿಕೇಶನ್ ಟೆಕ್ಸ್ಟ್ ಬುಕ್ಸ್ಗಳಿಗೆ ಹೋಗಬೇಕು,
ಓದಬೇಕು ಮೊದಲು. ಮತ್ತೆ ಅಲ್ಲಿರ್ತಕ್ಕಂಥ ಕೀ ಪಾಯಿಂಟ್ಸ್ಗಳು ಅಂದರೆ ಈ ಕಮ್ಯುನಿಕೇಷನ್, ಇದು ನಾವೇನು ಹೇಳ್ತೀವಿ ಕಮ್ಯುನಿಕೇಷನ್ ಕೀ ಐಡಿಯಾಸ್ಗಳು, ಅವು ಪ್ರತಿ ಪಠ್ಯ ಪುಸ್ತಕದ ಕೊನೆಯಲ್ಲಿ ಅವು ಪ್ರಕಟ ಆಗಿರ್ತವೆ. ಅವುಗಳನ್ನು ನೀವು ಬಹಳ ಪ್ರಮುಖವಾಗಿ ಇರ್ತಕ್ಕಂಥ ಕೆಲವು ಆ ವಿಷಯಗಳನ್ನು, ಪಾಯಿಂಟ್ಸ್ಗಳನ್ನು ಗುರ್ತು ಮಾಡಿಕೊಂಡು ಅದ್ರ ಬಗ್ಗೆ ಓದಬೇಕು. ಅದ್ರ ಬಗ್ಗೆ ಓದಿ ಜೊತೆಗೆ ನಿಮ್ಮಲ್ಲಿ ಇನ್ನೊಂದು ಏನು ಓದ್ತಾ ಬರಬೇಕು ಅಂತಂದ್ರೆ, ಈ ಒಂದು ವಿಷಯದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು. ಫಿಸಿಕಲ್ ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಏನೇನು ಪಾಯಿಂಟ್ಸ್ಗಳಿದ್ದಾವೆ. ಸೆಮ್ಯಾಂಟಿಕ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್, ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಎ ಸೆಮ್ಯಾಂಟಿಕ್ ಬ್ಯಾರಿಯರ್ ಇನ್ ಕಮ್ಯುನಿಕೇಶನ್ ಪ್ರಾಸೆಸ್. ಸೊ ನಿಮಗೆ ಎಕ್ಸಾಕ್ಟ್ ಆಗಿ ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ಬಂದಿತ್ತು ಸರ್, ಓದಿದ್ದೆ ಸರ್, ಬಟ್ ಆ ಸೆಮ್ಯಾಂಟಿಕ್ ಬ್ಯಾರಿಯರ್ಸ್ ಒಳಗಡೆ ಏನಿದೆ ಅನ್ನೋದನ್ನ ನೀವು ಜ್ಞಾಪಕ ಇಟ್ಕೊಂಡಿಲ್ಲ. ಬರೀ ಸೆಮ್ಯಾಂಟಿಕ್ ಬ್ಯಾರಿಯರ್ಸ್ ಮಾತ್ರ ಗೊತ್ತು. ಸೈಕಲಾಜಿಕಲ್ ಬ್ಯಾರಿಯರ್ಸ್ ಅಂದ್ರೆ ಏನು ಅದು ಗೊತ್ತು ಸರ್, ಬಟ್ ಅದ್ರ ಒಳಗಡೆ ಇರೋ ಪಾಯಿಂಟ್ಸ್ ಏನಿದೆ, ಪ್ರಶ್ನೆಗಳು ಬರೋದು ಆ ಒಳಗಡೆ ಇರೋ ಪಾಯಿಂಟ್ಸ್ಗಳ ಬಗ್ಗೆ. ಸೊ ಆದ್ರಿಂದ ನೀವು ಯಾವ ವಿಷಯವನ್ನ ಓದಿದ್ರು ಕೂಡ ಒಂದು 2 ನಿಮಿಷ 3 ನಿಮಿಷ ಯೋಚನೆ ಮಾಡಿ. ಈಗ ನಾನು ಕಮ್ಯುನಿಕೇಶನ್, ಸ್ಟ್ರಕ್ಚರ್ ಆಫ್ ಕಮ್ಯುನಿಕೇಶನ್, ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಇವೆಲ್ಲ ಓದಿದೆ, ಬ್ಯಾರಿಯರ್ಸ್ ಓದಿದೆ. ಇದ್ರ ಬಗ್ಗೆ ಯಾವ ತರಹದ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ, ಬರಬಹುದು. ಇಲ್ಲ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತದ, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಬರ್ತದ, ಇದು ರೀಸನಿಂಗ್ ಅಂಡ್ ಅಸರ್ಷನ್ಲಿ ಬರ್ತದ, ಅಥವಾ ಕ್ರಾನಲಾಜಿಕಲ್ ಇದರಲ್ಲಿ ಬರ್ತದ. ಸಮೂಹ ಮಾಧ್ಯಮಗಳು ಅಂದ್ರೆ ಏನು? ಸಮೂಹ ಮಾಧ್ಯಮಗಳು ಅಂತಂದ್ರೆ ಪತ್ರಿಕೆಗಳು, ರೇಡಿಯೋ, ಟಿವಿ, ಕಂಪ್ಯೂಟರ್ ಮೀಡಿಯೇಟೆಡ್ ಕಮ್ಯುನಿಕೇಶನ್, ಇವುಗಳನ್ನು ನೀವು ಕ್ರಾನಲಾಜಿಕಲ್ ಆಗಿ ಸಿದ್ಧಪಡಿಸಿ ಅಂತಂದಾಗ ನೀವು ಹುಷಾರಾಗಿ ಯೋಚನೆ ಮಾಡಬೇಕು. ಪತ್ರಿಕೆ ಮೊದಲು ಬತ್ತಾ, ರೇಡಿಯೋ ಮೊದಲು ಬತ್ತಾ, ಟಿವಿ ಮೊದಲು ಬತ್ತಾ, ಸಿನಿಮಾ ಮೊದಲು ಬತ್ತಾ? ಎಲ್ರಿಗೂ ಬಹಳ ಕನ್ಫ್ಯೂಷನ್ ಆಗುತ್ತೆ, ಟಿವಿ ಮೊದಲು ಬತ್ತಾ ಅಥವಾ ಸಿನಿಮಾ ಮೊದಲು ಬತ್ತಾ? ಸೊ ಪ್ರತಿ ಹಂತದಲ್ಲಿ ಕೂಡ ನೀವು ಕೆಸೆಟ್ ಅಭ್ಯರ್ಥಿಯಾಗಿ ಯಾವ ವಿಷಯಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಬರುವ ಸಾಧ್ಯತೆಗಳಿದಾವೆ. ಒಂದು ಪೇಪರ್ ಓದ್ತೀರಿ, ಒಂದು ಪೇಪರ್, ಪ್ರತಿ ಪೇಪರ್ ಒಂದೊಂದು ಟ್ಯಾಗ್ ಲೈನ್ ಅಂತ ಇಟ್ಕೊಂಡಿರ್ತಾರೆ, ಉದ್ಘೋಷಕ ವಾಕ್ಯಗಳು ಅಂತ ಇಟ್ಕೊಂಡಿರ್ತವೆ. ಸೊ ನೀವು ಓದೋ ಒಂದು 10 ಪೇಪರ್ಗಳದ್ದು ಅಂತಹ ಒಂದು ಟ್ಯಾಗ್ ಲೈನ್ಗಳನ್ನ ನೀವು ಒಂದ್ ಕಡೆ ಬರೆದಿಟ್ಕೊಂಡಿದ್ರೆ ನಿಮಗೆ ಈಸಿ ಆಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಅಂತ ಬರ್ಬೋದು. 5 ಪತ್ರಿಕೆಗಳು, 5 ಪತ್ರಿಕೆಗಳ ಒಂದು ಟ್ಯಾಗ್ ಲೈನ್ ಮ್ಯಾಚ್ ಮಾಡಿ. ಸರ್ ನಾವು ಪತ್ರಿಕೆ ಓದ್ತೀವಿ ನಿಜ, ಆದ್ರೆ ಈ ಟ್ಯಾಗ್ ಲೈನ್ಗಳ ಬಗ್ಗೆ ಗಮನ ಕೊಡ್ಲಿಲ್ಲ ಸರ್, ಅದು ತಪ್ಪು. ಕೆಸೆಟ್ ಎಕ್ಸಾಮಿನೇಷನ್ಗಳಲ್ಲಾಗ್ಲಿ, ನೆಟ್ ಎಕ್ಸಾಮಿನೇಷನ್ಲಾಗ್ಲಿ ಯಾವಾಗಲೂ ಪ್ರಶ್ನೆಗಳು ನಿಮಗೆ ಬಹಳ ನೇರವಾಗಿ ಕೇಳೋದು. ಎಸ್ಸೆ ಟೈಪ್ ಕ್ವಶನ್ಸ್ ಬಾರಿ ಕಡಿಮೆ. ಆದ್ರಿಂದ ಎಲ್ಲ ಹೆಚ್ಚಿನ ಕ್ವಶನ್ಸ್ಗಳು MCQಗಳಿರ್ತವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಮ್ಯಾಚ್ ದ ಫಾಲೋಯಿಂಗು, ರೀಸನಿಂಗ್ ಅಂಡ್ ಅಸರ್ಷನ್ ಈ ತರ ಇರ್ತವೆ. ಆದ್ರಿಂದ ನೀವು ಕೂಡ ಅದೇ ದೃಷ್ಟಿಯಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಓದಬೇಕು. ಓದ್ತಾ ಇದ್ದೀನಿ ಸರ್, ಓದ್ತಾ ಇರೋದಲ್ಲ, ಓದಿದ ಮೇಲೆ ಅದ್ರ ಮೇಲೆ ಯಾವ ಪ್ರಶ್ನೆಗಳು ಬರಬಹುದು. ಮ್ಯಾಚ್ ದ ಫಾಲೋಯಿಂಗ್ ಬಂದ್ರೆ 5 ಸಿನಿಮಾಗಳು, 5 ಜನ ಡೈರೆಕ್ಟರ್ಗಳು, ಅಂದ್ರೆ ನಿಮ್ಗೆ ನಾಲೆಡ್ಜ್ ಅಷ್ಟು ಇರಬೇಕು. ಸೊ ಆದ್ರಿಂದ ಮಹಿಳಾ ಪತ್ರಕರ್ತರು ಯಾರು? ವೆಲ್ ನೋನ್ ಮಹಿಳಾ ಪತ್ರಕರ್ತರು. ಇತ್ತೀಚೆಗೆ ಇಂಡಿಯಾ ಟುಡೇ ಪತ್ರಕರ್ತರೊಬ್ಬರಿಗೆ ಮ್ಯಾಗ್ಸೆಸೆ ಅವಾರ್ಡ್ ಬಂತು. ಯಾವ ಕಾರಣಕ್ಕೆ ಅವ್ರಿಗೆ ಕೊಟ್ಟರು ಆ ಅವಾರ್ಡ್ ಅನ್ನ? ಈ ಮ್ಯಾಗ್ಸೆಸೆ ಅವಾರ್ಡ್ ಕೊಡ್ತಕ್ಕಂಥ ದೇಶ ಯಾವುದು? ಎಷ್ಟು ಜನ ಭಾರತೀಯ ಪತ್ರಕರ್ತರಿಗೆ ಮ್ಯಾಗ್ಸೆಸೆ ಅವಾರ್ಡ್ ಬಂದಿದೆ? ಆಮೇಲೆ ನಮ್ಮ ಪತ್ರಕರ್ತರು ಬರೆದಿರ್ತಕ್ಕಂಥ ಪ್ರಮುಖವಾದ ಪುಸ್ತಕಗಳು ಇತ್ತೀಚಿನ ದಿನಗಳಲ್ಲಿ ಯಾವ್ಯಾವು? ನೀವು ಇದನ್ನ ಬಗ್ಗೆ ಗಮನನೇ ಕೊಟ್ಟಿರಲ್ಲ. ಸರ್ ಪುಸ್ತಕಗಳು ಎಷ್ಟೋ ಬರ್ತವೆ, ನಾವ್ಯಾಕೆ ಗಮನ ಕೊಡಬೇಕು ಅಂದ್ರೆ ಗಮನ ಕೊಡಬೇಕು. ಹಾಗಾದ್ರೆ ಮಾತ್ರ ನಿಮಗೆ ಇಂತಹ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧ್ಯ. ಬರೇ ಓದೋದಷ್ಟೇ ಅಲ್ಲ, ಓದಿದ ಮೇಲೆ ಚಿಂತನೆ ಮಾಡಿ ಈ ಒಂದು ಸಬ್ಜೆಕ್ಟ್ ಮೇಲೆ ಎಂತೆಂತಹ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿದ್ದಾವೆ, ಇದು ಒಂದು. ಎರಡನೇದು, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಪರಿಶೀಲಿಸಿದಾಗ ಈ ತರಹದ ಕ್ವಶನ್ಗಳು ಬಂದಿದ್ದ. 5 ಜನ ಡೈರೆಕ್ಟರ್ಗಳು, 5 ಜನ ಸಿನಿಮಾಗಳು. ಅಥವಾ ಸತ್ಯಜಿತ್ ರೇ ಅವರು ಎಷ್ಟೋ ಸಿನಿಮಾಗಳನ್ನು ಮಾಡಿದ್ದಾರೆ, ಎಲ್ಲಾ ಸಿನಿಮಾಗಳು ಹೆಸರುವಾಸಿಯಾಗಿವೆ. ಅದರಲ್ಲಿ ಕ್ರಾನಲಾಜಿಕಲ್ ಆರ್ಡರ್ನಲ್ಲಿ ಆ ಒಂದು 4 ಅಥವಾ 5 ಸಿನಿಮಾಗಳನ್ನ ಬರೆಯಿರಿ.
ಸೊ ಈ ತರಹದ ಒಂದು ಇದನ್ನ ಕೇಳ್ತಾರೆ. ಇತ್ತೀಚೆಗೆ ಯಾವುದೋ ಒಂದು ಹೊಸ ಚಾನಲ್ ಶುರುವಾಗಿದೆ, ಫ್ಯಾಷನ್ ಚಾನಲ್ ಇರ್ಬೋದು, ಅದು ಎಕನಾಮಿಕ್ ಚಾನಲ್ ಇರ್ಬೋದು, ಅದ್ರ ಹೆಸರೇನು ಅಂತ ಪ್ರಶ್ನೆಗಳೇ ಬರೋದು. ಆದ್ರೆ ಇಂಥವನ್ನೆಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಅಷ್ಟು ಗಮನ ಹರಿಸಲ್ಲ. ನೀವು ಕೆಸೆಟ್ ಪರೀಕ್ಷೆಯನ್ನ ತಗೋತಾ ಇದ್ರೆ, ನೆಟ್ ಎಕ್ಸಾಮ್ ತಗೋತಾ ಇದ್ರೆ ನೀವು ಇದ್ರ ಬಗ್ಗೆ ಗಮನ ಹರಿಸಲೇಬೇಕು. ಈಗ ಕನ್ನಡದ 4-5 ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಪಾಕೆಟ್ ಕಾರ್ಟೂನ್ಗಳ ಕಾರ್ಟೂನಿಸ್ಟ್ಗಳು ಯಾರು? ಅಯ್ಯೋ ಅದೇನೋ ಒಂದು ಸಣ್ಣ ಕಾರ್ಟೂನ್ ಬರ್ತದೆ ಸರ್, ಅದ್ರ ಬಗ್ಗೆ ನಾವು ಗಮನ ಕೊಟ್ಟಿಲ್ಲ. ಸೊ ಹೋಯ್ತಲ್ಲಿಗೆ ನಿಮ್ಗೆ ಒಂದು ಕ್ವಶನ್. ಹೀಗೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯದ ಬಗ್ಗೆ ಕೂಡ ಯಾರು ಗಮನ ಕೊಡ್ತಾರೆ, ಅದನ್ನ ಯಾರು ನೆನಪಿನ ಶಕ್ತಿಯಲ್ಲಿ ಇಟ್ಕೊಂಡಿರ್ತಾರೆ ಅಂಥವ್ರಿಗೆ ಖಂಡಿತವಾಗಿ ಈ ಪರೀಕ್ಷೆಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಸ್ನೇಹಿತರೆ, ಇದುವರೆಗೆ ನನ್ನ ಈ ವಿಡಿಯೋ ಉಪನ್ಯಾಸವನ್ನ ಕೇಳಿದ ನೋಡಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಈ ಒಂದು ಹೊಸ ಮಾಧ್ಯಮ ವಾತಾವರಣದಲ್ಲಿ ನಾವೆಲ್ಲ ವಿಡಿಯೋ ಮುಖಾಂತರ ವಿದ್ಯಾರ್ಥಿಗಳನ್ನ ತಲುಪಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಈ ಮಾಧ್ಯಮ ಬಂದು ಎಷ್ಟೋ ದಿನಗಳಾಗಿದ್ದಾವೆ, ಆದ್ರೆ ಈ ಕೋವಿಡ್ ಎಫೆಕ್ಟ್ ಇಂದಾಗಿ ಈ ಎಲ್ಲ ಮಾಧ್ಯಮಗಳನ್ನ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಉಪಯೋಗಿಸ್ಕೊತಾ ಇದ್ದೀವಿ. ಈ ಒಂದು ಮಾಧ್ಯಮದ ಮುಖಾಂತರ ನೀವೆಲ್ಲ ಚೆನ್ನಾಗಿ ಕೇಳಿ ಓದಿ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಪಡೀತೀರಿ ಅಂತ ಹೇಳ್ತಾ ನಿಮಗೆಲ್ಲ ಮತ್ತೊಮ್ಮೆ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಮಸ್ಕಾರ. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಪ್ರೊಫೆಸರ್ AS ಬಾಲಸುಬ್ರಹ್ಮಣ್ಯ ಅವರಿಗೆ ವಂದನೆಗಳು. ಮತ್ತೊಂದು ಉಪನ್ಯಾಸದೊಂದಿಗೆ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.